ತಂದೆ, ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆ ಇಟ್ಟು ಎಣಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆಯಾದ ದೇವರೇ, ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಇದುವರೆಗೆ ಏನಾದರೂ ತಪ್ಪು ಮಾಡಿ ನಮ್ಗೆ ಕ್ಷಮಿಸಪ್ಪ ತಂದೆ. ಮುಂದೆ ನಿಮ್ಮ ಚಿತ್ತಂತೆ ನಡೀಲಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಪ್ಪ ತಂದೆ. ತಂದೆ, ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ಈ ಸಂಜೆಗಳಲ್ಲಿ ನಿಮ್ಮ ದಾಸರ ಮುಖಾಂತರವಾಗಿ ಸತ್ಯವಾಕ್ಯವನ್ನು ನಮಗೆ ತಿಳಿಪಡಿಸೋದಕ್ಕಾಗಿ ಧನ್ಯವಾದ ತಂದೆ. ಆ ಸಹೋದರಗೋಸ್ಕರ ಸಂದೇ ಬೇಡ್ಕೊಂತೇನೆ ತಂದೆ. ಆ ವಾಕ್ಯವನ್ನು ನಾವು ಅವರು ಸರಿಯಾಗಿ ನಮ್ಮ ಪವಿತ್ರ ಆತ್ಮದಿಂದ ಸಹಾಯದಿಂದ ನಮಗೆಲ್ಲರಿಗೂ ತಿಳಿಸುವ ಹಾಗೆ ತಂದೆ ಅವರಿಗೆ ಆಶೀರ್ವದಿಸಪ್ಪ ತಂದೆ. ಅದೇ ರೀತಿಯಾಗಿ ತಂದೆ, ಇಲ್ಲಿ ಕೂಡಿರುವಂತಹ ಪ್ರತಿಯೊಂದು ಸಹೋದರಗೋಸ್ಕರ ಬೇಡ್ಕೊಂತೇನೆ ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಾವು ಸಹ ತಂದೆ ಅದನ್ನು ಕೇಳಿ ಆ ವಾಕ್ಯದ ಪ್ರಕಾರ ನಡೆದು ತಂದೆ ನಮ್ಮ ಜೀವನವನ್ನು ಮುಗಿಸೋ ಹಾಗೆ ತಂದೆ ನಿಮ್ಮ ಕೃಪೆ ಕೊಟ್ಟು ನಡೆಸಪ್ಪ ತಂದೆ. ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ತಂದೆ ಈ ಕೂಟವನ್ನು ಸಹ ನಡೆಸಿಕೊಡು ತಂದೆ. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ, ನಮ್ಮ ಜೀವನದ ಪರಲೋಕ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಸಹೋದರ ಸಹೋದರರೇ, ಮತ್ತೊಮ್ಮೆ ತಂದೆಯ ದೇವರ ಕೃಪೆ ಆತನ ದಯೆಯಿಂದ ಈ ದಿನ ಕೂಡ ಸಹೋದರರಾಗಿ ಒಟ್ಟಾರೆ ಕೂಡಿ ಆತನ ವಾಕ್ಯಗಳನ್ನ ಮತ್ತೆ ನಾವು ಮೆಲುಕು ಹಾಕೋಕ್ಕೆ ದೇವರು ಒಂದು ಒಳ್ಳೆಯ ಸಮಯವನ್ನ ನಮ್ಮ ಮಧ್ಯದಲ್ಲಿ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ಸಾಯಂಕಾಲದ ಈ ವೇಳೆ ತನಕ ಲೋಕದಲ್ಲಿರುವಂತ ನಮ್ಮ ಜವಾಬ್ದಾರಿಗಳನ್ನ ನಾವು ಪೂರೈಸಿ ನಮ್ಮ ಆತ್ಮಿಕ ಜೀವನಕ್ಕೆ ನೂತನ ಸೃಷ್ಟಿ ಬೆಳೆಯೋದಿಕ್ಕೆ ಬೇಕಾಗಿರುವಂತ ಆಹಾರವನ್ನ ಈ ದಿನದಲ್ಲಿ ದೇವರು ನಮಗೆ ದಯಪಾಲಿಸ್ಕೊಟ್ಟಿದ್ದಾರೆ. ಇದರಿಂದ ನಮ್ಮ ನೂತನ ಜೀವಿಯ ಮತ್ತೆ ನಾವು ಮಾಡಿರುವ ಒಡಂಬಡಿಕೆಯಲ್ಲಿ ನಾವು ನಿಷ್ಠಾವಂತರಾಗಿರೋದಕ್ಕೆ, ನಮ್ಮ ನಂಬಿಕೆ ನಮ್ಮ ನಿರೀಕ್ಷೆ ಇನ್ನ ಹೆಚ್ಚು ಪಡಿಸ್ಕೊಳ್ಳೋದಕ್ಕೆ ದೇವರು ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸೋರಾಗಿರೋಣ. ಸಹೋದರ ಸಹೋದರರೇ, ನಾವು ಈ ಒಂದು ಅಪೋಸ್ಟಲರ ಕಾರ್ಯಗಳ ವಿಚಾರವಾಗಿ ನೋಡುವಾಗ ಒಂದು ವಿಷಯನ ನಾನು ಹೇಳಕ್ಕೆ ಬಯಸ್ತೇನೆ. ಈ ರೀತಿಯ ಒಂದು ಸ್ಟಡಿ ನಾವು ಮಾಡುವಾಗ ಸಹೋದರ ಸಹೋದರರೇ, ನಾವು ಕೇಳಿದಂತ ಕೇಳುವಂತ ವಿಷಯಗಳಲ್ಲಿ ನಾವು ಕೇಳ್ತಾ ಇರುವಾಗ ನಮಗೆ ಅನೇಕ ಪ್ರಶ್ನೆಗಳು ಉಂಟಾಗೋದಕ್ಕೆ ಸಾಧ್ಯತೆಗಳಿದೆ. ಪ್ರಶ್ನೆಗಳಿಂದಾನೇ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ ಹೆಚ್ಚುತ್ತದೆ ಅಂತ ಸತ್ಯವೇದವು ನಮಗೆ ತಿಳಿಸ್ತದೆ. ಅದರಿಂದ ಈ ರೀತಿ ವಿಷಯಗಳನ್ನ ಕೇಳುವಾಗ ನಮಗೆ ಬರುವಂತ ಪ್ರಶ್ನೆಗಳನ್ನ ನಾವು ಬರೆದು ಇಟ್ಕೊಂಡು ಆ ವಿಚಾರವಾಗಿ ನಾವು ಮತ್ತೆ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋದಿಕ್ಕೆ ನಮ್ಮ ಸ್ವಂತ ಸ್ಟಡೀಸ್ ಅಲ್ಲಿ ನಾವು ಸತ್ಯವೇದನ್ನ ಹುಡುಕೋಣ. ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಇರುವಂತಹ ಸಹೋದರಿಯರ ಸಹಾಯ ಪಡ್ಕೊಂಡು ಕೂಡ ಆ ಪ್ರಶ್ನೆಗೆ ಉತ್ತರವನ್ನ ನಾವು ಹುಡುಕೋದಿಕ್ಕೆ ಪ್ರಯತ್ನ ಮಾಡಬೇಕು. ಇದೇ ಒಂದು ಸರಿಯಾದ ಒಂದು ಸ್ಟಡಿ ಅಂತ ಇರ್ತದೆ ಸಹೋದರ ಸಹೋದರರೇ. ಯಾಕೆಂದ್ರೆ ನಾವು ಕ್ರೈಸ್ತರಾಗಿ ಎಷ್ಟೋ ವರ್ಷ ಕಾಲ ಕ್ರೈಸ್ತರು ಅಂತ ಹೆಸರು ಪಡ್ಕೊಂಡಿದ್ರು ಕೂಡ ಏನು ನಮ್ಗೆ ಹೇಳ್ಕೊಟ್ರೋ ಅದನ್ನ ಮಾತ್ರ ನಾವು ಕೇಳ್ಕೊಂಡು ನಾವು ಪರಿಶೀಲನೆ ಮಾಡೋರಾಗಿರ್ಲಿಲ್ಲ. ಆದ್ರೆ ಈ ಒಂದು ಸತ್ಯದ ಬೆಳಕಿಗೆ ಬಂದ ನಂತರ ದೇವರು ಆ ರೀತಿಯ ಒಂದು ವಿಚಾರವನ್ನ ನಮ್ಮಿಂದ ಅಪೇಕ್ಷಿಸಲ್ಲ. ಯಾಕಂದ್ರೆ ಅವರನ್ನ ಹುಡುಕೋರಿಗೆ ಅವರು ನಿಜವಾಗ್ಲೂ ಕಾಣಿಸ್ಕೋತಾರೆ, ಅಥವಾ ಅವರ ಒಂದು ಹುಡುಕೋದಿಕ್ಕೆ ಅವ್ರಿಗೆ ಫಲ ಸಿಗುವಂಥದ್ದು ಅಂತ ನಮ್ಗೆ ಸತ್ಯವೇದದಲ್ಲಿ ಹೇಳುವಂಥದ್ದಾಗಿದೆ. ಅದರಿಂದ ಆ ರೀತಿಯ ಆತ್ಮಿಕ ಜೀವನವನ್ನ ಮಾಡಿದ್ರೆ ಮಾತ್ರ ನಾವು ವಿಶ್ವಾಸದಲ್ಲಿ ನಾವು ಇನ್ನೂ ಅತಿ ಹೆಚ್ಚಾದ ಒಂದು ಬೆಳವಣಿಗೆಯಲ್ಲಿ ನಾವು ಇರೋಕ್ಕೆ ಸಾಧ್ಯ ಸಹೋದರ ಸಹೋದರರೇ. ಅದರಿಂದ ಕೇಳುವಾಗ ಪ್ರಶ್ನೆಗಳು ಬಂದಾಗ ದಯವಿಟ್ಟು ನೀವು ಒಂದು ಪುಸ್ತಕದಲ್ಲಿ ಪ್ರಶ್ನೆಗಳನ್ನ ಬರೆದು ನೀವು ಇಟ್ಕೊಂಡು
ನಿಮ್ಮ ಒಂದು ಪರ್ಸನಲ್ ಸ್ಟಡಿಯಲ್ಲಿ ಆ ಪ್ರಶ್ನೆಗೆ ಉತ್ತರ ಸಿಗತ್ತಾ, ಅಥವಾ ಮುಂದೆ ಬರುವಂತ ಪಾಠಗಳಲ್ಲಿ ಆ ಪ್ರಶ್ನೆಗೆ ಉತ್ತರ ನಮಗೆ ಸಿಗ್ಬೋದು ಅಂತ ಕೂಡ ಒಂದು ಪ್ರಯತ್ನನ ನಾವು ಮಾಡಿದ್ರೆ ಇದು ಒಳ್ಳೆ ರೀತಿಯ ಒಂದು ಸ್ಟಡಿ ಆಗತ್ತೆ. ಇಲ್ಲ ಅಂದ್ರೆ ಮಾತನಾಡೋರು ಮಾತನಾಡ್ತಾ ಇರ್ತೀವಿ, ಕೇಳಿದವರು ಕೇಳ್ತಾ ಇರ್ತೀವಿ ಅಷ್ಟೇ. ಬಟ್ ಅದಕ್ಕೆ ಇನ್ನ ಹೆಚ್ಚಾದ ಒಂದು ಪ್ರಯತ್ನಗಳನ್ನ ನಾವು ಮಾಡಕ್ ಹೋಗದೆ ಇರುವಂತ ಪರಿಸ್ಥಿತಿ ಬರಬಾರದು ಸಹೋದರ ಸಹೋದರಿ. ಅದರಿಂದ ಈ ಒಂದು ವಿಷಯಗಳನ್ನ ಕೂಡ ನಾವು ಗಮನದಲ್ಲಿಟ್ಟು ಈ ಸ್ಟಡಿನ ತುಂಬಾ ನಮ್ಮ ಆತ್ಮಿಕ ಜೀವನಕ್ಕೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ಇದನ್ನ ಮಾಡಿಕೊಂಡ್ರೆ ಮಾತ್ರ ಅದರ ಒಂದು ಬೆನಿಫಿಟ್ ನ ನಾವು 100% ಪಡ್ಕೋಬಹುದು ಸಹೋದರ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಕಳೆದ ವಾರಗಳಲ್ಲಿ ನಾವು ಅಪೋಸ್ಟಲರ ಕಾರ್ಯಗಳನ್ನ ನೋಡ್ಕೊ ಬರುವಾಗ ಯಾವ ರೀತಿ ತಂದೆಯಾದ ದೇವರು ಆ ಆದಿ ಸಭೆಯನ್ನ ಪ್ರಾರಂಭದಲ್ಲಿ ಯಾವ ರೀತಿ ಅದನ್ನ ನಡೆಸಿದ್ರು, ಆ ರೀತಿಯಲ್ಲಿ ಅಪೋಸ್ಟಲರ ಮೂಲಕ ಯೆರೂಸಲೇಮಲ್ಲಿ ಮೊಟ್ಟ ಮೊದಲನೆಯ ಸಭೆಯನ್ನ ಸ್ಥಾಪನೆ ಮಾಡಿದ್ರು ಅಪೋಸ್ಟಲರು. ಅದಾದ ನಂತರ ಯೇಸು ಕ್ರಿಸ್ತನ ಒಂದು ಮಾತಿನ ಪ್ರಕಾರ ಅದು ಯೂದಯದಲ್ಲಿ ದೇವರ ವಾಕ್ಯವು ಸಾರಲ್ಪಡಬೇಕು. ಅದಾದ ನಂತರ ಸಮಾರ್ಯ ಪಟ್ಟಣ ಅಥವಾ ಇಸ್ರೇಲ್ ಜನಾಂಗಕ್ಕೆ ಅಲ್ಲಿ ಸುವಾರ್ತೆ ಸಾರಲ್ಪಡಬೇಕು. ಸಮಾರ್ಯ ಅಂತ ಹೇಳುವಾಗ ಅವರು ಸಂಪೂರ್ಣವಾದ ಯಹೂದ್ಯರಾಗಿ ಇಲ್ಲದೆ ಅವರು ಅನ್ಯ ಜನರ ಜೊತೆ ಅವರ ಸಹವಾಸನ ಮಾಡಿದಾಗ ಅವರನ್ನ ಸಮಾರ್ಯರು ಅಂತ ಕರೆಯೋ ವಿಷಯ ಕೂಡ ನಾವು ನೋಡಿದ್ವಿ. ಸೊ ಅವರಿಗೆ ಕೂಡ ಈ ಸುವಾರ್ತೆಯನ್ನ ಸಾರಬೇಕು ಅಂತ ಹೇಳ್ತಾರೆ. ಮೂರನೇದಾಗಿ ಅನ್ಯ ಜನರಿಗೆ ಕೂಡ ಈ ಸುವಾರ್ತೆಯನ್ನ ಸಾರಬೇಕು ಅನ್ನುವ ಒಂದು ವಿಷಯವನ್ನ ಆತನ ಶಿಷ್ಯಂದರಿಗೆ, ವಿಶೇಷವಾಗಿ ಅಪೋಸ್ಟಲರಿಗೆ ಅವರ ಒಂದು ವಿಷಯವನ್ನ ತಿಳಿಸೋದನ್ನ ನೋಡ್ತೀವಿ. ಆ ರೀತಿಯಲ್ಲಿ ಈಗ ಯೆರೂಸಲೇಮಲ್ಲಿ ಸಭೆ ಸ್ಥಾಪನೆ ಆಯಿತು. ಈಗ ದೇವರ ಚಿತ್ತದ ಅನುಸಾರವಾಗಿ ಯೆರೂಸಲೇಮಲ್ಲಿ ಒಂದು ಗೊಂದಲ ಉಂಟಾಗಿ ಅಲ್ಲಿ ಸೌಲು ಆಗುವ ಒಬ್ಬ ವ್ಯಕ್ತಿಯ ಮೂಲಕ ಕ್ರೈಸ್ತರಿಗೆ ಅಲ್ಲಿ ಅನೇಕ ಸಂಕಷ್ಟಗಳು ಬಂತು. ಆ ಸಂಕಷ್ಟದಲ್ಲಿ ದೇವರ ಒಂದು ಚಿತ್ತ ಏನು ಇತ್ತಂದ್ರೆ ಸುವಾರ್ತೆಯು ಬೇರೆ ಒಂದು ಪ್ರಾಂತ್ಯಗಳಿಗೆ ಹೋಗ್ಬೇಕಾದ್ರೆ ಈ ತರ ಸಭೆ ಚದುರಿಸಲ್ಪಡಬೇಕು ಅಂತ ಕೂಡ ಅವರ ಚಿತ್ತ ಇದ್ದಿರ್ಬೇಕು. ಯಾಕೆ ಅಂತ ನೋಡ್ಬೇಕಾದ್ರೆ ಈ ರೀತಿ ಆದಾಗ್ಲೇ ನಾವು ನೋಡಿದ್ವಿ ಅಪೋಸ್ಟಲರ ಕಾರ್ಯಗಳು 8:4 ಕಳೆದ ಬಾರಿ ಓದುವಾಗ ಅಲ್ಲಿ ಹೇಳ್ತಾರೆ ಯೆರೂಸಲೇಮಿಂದ ನಾನಾ ಕ್ರೈಸ್ತರು ಚದುರಲ್ಪಟ್ರು. ಅದರಲ್ಲಿ ಒಂದು ಮನುಷ್ಯನಾಗಿರುವ ಫಿಲಿಪ ಸಮಾರ್ಯ ಪಟ್ಟಣಕ್ಕೆ ಸುವಾರ್ತೆಯನ್ನ ಸಾರಕ್ಕೆ ಅವನು ಹೋದ್ರು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಇದು ನಾವು ನೋಡಿದಂತ ಹಿನ್ನೆಲೆ. ಸೊ ಈ ಫಿಲಿಪ ಯಾರು ಅಂತ ನೋಡ್ಬೇಕಾದ್ರೆ ಈತನು ಅಪೊಸ್ತಲನಾಗಿರುವ ಫಿಲಿಪ ಅಲ್ಲ, ಬದಲಾಗಿ ಇವರೊಬ್ಬ ಯೇಸು ಸ್ವಾಮಿಯ ಶಿಷ್ಯರಾಗಿದ್ರು ಅಂತ ಕೂಡ ನಾವು ನೋಡ್ಬೋದು. ಯಾಕೆ ಅಂತ ಒಂದು ಪ್ರಶ್ನೆ ನಮಗೆ ಬರ್ಬೋದು. ಯಾಕೆ ಅಂದ್ರೆ ನಾವು ಕಳೆದ ಬಾರಿಯಲ್ಲಿ ನೋಡುವಾಗ ಈ ಒಂದು ವ್ಯಕ್ತಿ ಸುವಾರ್ತೆಯನ್ನ ಸಾರಿದ ನಂತರ ಪವಿತ್ರಾತ್ಮನ ಒಂದು ಅನುಗ್ರಹವನ್ನ ಆ ಜನ ಪಡಿಬೇಕು ಅಂತ ಅಲ್ಲಿ ಒಂದು ವಿಷಯ ಬಂದಾಗ ಫಿಲಿಪ್ಪನು ಆ ಒಂದು ಪವಿತ್ರಾತ್ಮವನ್ನ ಕೊಡಕ್ಕಾಗದೆ ಯೆರೂಸಲೇಮಿಂದ ಪೇತ್ರನು ಮತ್ತೆ ಯೋಹಾನನು ಅಲ್ಲಿ ಬರುವಂತ ಒಂದು ವಿಷಯವನ್ನ ನೋಡ್ತೀವಿ. ಸೊ ಅದರಿಂದಾನೇ ಈ ಫಿಲಿಪ ಅಪೊಸ್ತಲನಾಗಿದ್ರೆ ಅಲ್ಲಿ ಪೇತ್ರನು ಯೋಹಾನನು ಬರಕ್ಕೆ ಯಾವ ಒಂದು ವಿಷಯನೂ ಬೇಕಾಗಿರ್ಲಿ. ಯಾಕಂದ್ರೆ ಅಪೊಸ್ತಲರಿಗೆ ದೇವರು ಈ ಅನುಗ್ರಹವನ್ನ ಕೊಟ್ಟಿದ್ರು ಅಂತ ನೋಡ್ತೀವಿ. ಅದರಿಂದಾನೇ ಈ ಒಂದು ಫಿಲಿಪ ಈತನು ಒಬ್ಬ ಶಿಷ್ಯನಾಗಿದ್ದಿರ್ಬೇಕು ಅಂತಾನೆ ಒಂದು ಸಲಹೆಯನ್ನ ಕಳೆದ ಬಾರಿ ಕೂಡ ನಾವು ನೋಡಿದ್ವಿ. ಸೊ ಆ ಒಂದು ಫಿಲಿಪ ಈಗ ಸಮಾರ್ಯ ಪಟ್ಟಣಕ್ಕೆ ಬಂದಾಗ ಆಲ್ರೆಡಿ ದೇವರ ರಾಜ್ಯದ ವಿಷಯಗಳು ಆ ಸಮಾರ್ಯ ಪಟ್ಟಣದವರಿಗೆ ಅದು ಸ್ವಲ್ಪ ಜನಕ್ಕೆ ಅದೇನಾಗಿತ್ತು, ಅದು ಆಲ್ರೆಡಿ ಮಾಹಿತಿ ಇತ್ತು. ಹೆಂಗೆ ಅಂತ ಕೇಳ್ಬೇಕಾದ್ರೆ ಯೇಸು ಕ್ರಿಸ್ತನು ಆ ಬಾವಿ ಹತ್ರ ಇರುವಂತ ಸಮಾರ್ಯ ಸ್ತ್ರೀ ಹತ್ರ ನೀರನ್ನ ಕೇಳುವ ಒಂದು ಸಂಭವವನ್ನ ನಮ್ಮ ಮನಸ್ಸಿಗೆ ತಂದ್ಕೊಂಡಾಗ
ಸೊ ಯೇಸು ಸ್ವಾಮಿ ಆ ಸಮಾರ್ಯ ಸ್ತ್ರೀಗೆ ಏನೆಲ್ಲ ಹೇಳಿದ್ರು ಅಂತ ನಮಗೆ ಜ್ಞಾಪಕ ಇದೆ. ಸೊ ಅದರಿಂದ ಸುವಾರ್ತೆಯು ಯೇಸು ಸ್ವಾಮಿಯಿಂದ ಅಲ್ಲಿ ಒಂದಷ್ಟು ಚಿಕ್ಕ ಒಂದು ಹಿಂಡಿಗೆ ಅಥವಾ ಒಂದು ಚಿಕ್ಕ ಒಂದು ಗುಂಪಿಗೆ ಅದು ಸಾರಲ್ಪಟ್ಟಿತ್ತು ಅಂತ ನೋಡ್ತೀವಿ. ಆ ಒಂದು ಅಡಿಯಲ್ಲಿನೇ ಈಗ ಫಿಲಿಪ ಸಮಾರ್ಯ ಪಟ್ಟಣಕ್ಕೆ ಹೋದಾಗ ಸಹೋದರ ಸಹೋದರರೇ ಅಲ್ಲಿ ಸುವಾರ್ತೆಯನ್ನ ಸಾರಕ್ಕೆ ಅಲ್ಲಿ ಪ್ರಾರಂಭ ಮಾಡಿದ್ರು ಅಂತ ನೋಡ್ತೀವಿ. ಅಲ್ಲಿ ನೋಡುವಾಗ ಫಿಲಿಪನಿಗೆ ವಿಶೇಷವಾದ ಒಂದು ಅನುಗ್ರಹವನ್ನ ದೇವರು ಒದಗಿಸ್ಕೊಟ್ಟಿದ್ದು ಯಾವುದು ಅಂದ್ರೆ ಅಲ್ಲಿ ಅದ್ಭುತಗಳನ್ನ ಮಾಡಿ ಸ್ವಸ್ಥತೆಯನ್ನ ಮಾಡುವ ಒಂದು ವಿಚಾರವನ್ನ ಆ ಸಮಯಕ್ಕೆ ಅಲ್ಲಿ ಕೊಟ್ಟಿದ್ರು ಅಂತ ನೋಡ್ತೀವಿ. ಯಾಕೆ ಅಂದ್ರೆ ನಾವು ನೋಡಿದ್ವಿ, ಪ್ರಾರಂಭದ ಪಾಠಗಳೆಲ್ಲ ನೋಡಿದ್ವಿ, ಪೇತ್ರನಿಗೂ ಯೋಹಾನನಿಗೆಲ್ಲ ಈ ಅದ್ಭುತಗಳನ್ನ ಮಾಡುವ ವಿಷಯವು ಯಾಕೆ ಇತ್ತು ಅಂತ ನೋಡ್ಬೇಕಾದ್ರೆ ಆ ಸಭೆ, ಆದಿ ಸಭೆ ಅಲ್ಲಿ ಸರಿಯಾಗಿ ಅಥವಾ ಅಲ್ಲಿ ಅವರಿಗೆ ಸುವಾರ್ತೆಯು ಬೇಗನೆ ಆ ಸುವಾರ್ತೆಯ ಕಡೆಗೆ ಅವ್ರಿಗೆ ಒಂದು ಸೆಳೆತ ಇರಬೇಕು ಅಂತಾನೆ ಇದನ್ನ ದೇವರು ದಯಪಾಲಿಸಿದ್ರು ಅಂತ ಕೂಡ ನೋಡ್ತೀವಿ. ಸೊ ಆ ರೀತಿಯಲ್ಲಿ ಆ ಒಂದು ವಿಷಯಗಳು ಸಮಾರ್ಯದಲ್ಲಿ ನಡೆದಾಗ ಅಲ್ಲಿ ಒಂದು ವ್ಯಕ್ತಿಯನ್ನ ಈಗ ನಮ್ಗೆ ಸತ್ಯವೇದದಲ್ಲಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ವ್ಯಕ್ತಿ ಯಾರಪ್ಪ ಅಂತ ನೋಡಿದ್ರೆ ಸೀಮೋನನು ಅಂತ ನೋಡ್ತೀವಿ. ಸೊ ಸತ್ಯವೇದದಲ್ಲಿ ಸೀಮೋನ್ ಅನ್ನೋದು ಸುಮಾರು ಒಂದು ಕಾಮನ್ ನೇಮ್ ಆಗಿದೆ. ಅದು ನಾನಾ ವ್ಯಕ್ತಿಗಳು ಆ ಹೆಸರಲ್ಲಿ ಕೂಡ ನಾವು ನೋಡ್ತೀವಿ. ಸೊ ಒಂದು ಸೀಮೋನ್ ಪೇತ್ರನು ಅಂತ ಬರ್ತದೆ, ಇನ್ನೊಬ್ಬ ವ್ಯಕ್ತಿ ಸೀಮೋನ್ ಸಿರಿಯಾ ಪಟ್ಟಣದ ಸೀಮೋನ್ ಅಂತ ಓದ್ತೀವಿ. ಇವರು ಯೇಸು ಸ್ವಾಮಿಯ ಶಿಲುಬೆಯನ್ನ ಹೊತ್ತೋದಿಕ್ಕೆ ಈತನಿಗೆ ಒತ್ತಾಯ ಮಾಡಿದ್ರು ಅಂತ ನೋಡಿದ್ವಿ. ಮೂರನೇದಾಗಿ ಇಲ್ಲಿ ಕೂಡ ಒಬ್ಬ ಸಿಮಿಯೋನ್ ಬರ್ತಾನೆ. ಈ ಸಿಮಿಯೋನ್ ಯಾರಂತ ನೋಡ್ಬೇಕಾದ್ರೆ ಆತನು ಸಮಾರ್ಯ ಪಟ್ಟಣದಲ್ಲಿ ಏನ್ರಿ ಅಲ್ಲಿ ದೆವ್ವಗಳನ್ನ ಓಡಿಸೋದು ಮತ್ತೆ ಅದ್ಭುತ ಕಾರ್ಯಗಳನ್ನ ಮಾಡುವ ಒಬ್ಬ ವ್ಯಕ್ತಿ ಅಂತ ನಮಗೆ ಅಲ್ಲಿ ತಿಳಿಸಲ್ಪಡ್ತಾರೆ. ಯಾವ ರೀತಿ ಆತನು ಇಂಥ ಒಂದು ಶಕ್ತಿಯನ್ನ ಹೊಂದ್ಕೊಂಡಿದ್ದ ಆ ವ್ಯಕ್ತಿ ಕೂಡ ಕಳೆದ ಬಾರಿ ನಾವು ನೋಡುವಾಗ ಸಹೋದರ ಸಹೋದರರೇ ಅಲ್ಲಿ ಫಿಲಿಪಿಯನ್ನು ಅಲ್ಲಿ ಬಂದು ಸುವಾರ್ತೆಯನ್ನ ಸಾರುವಾಗ ಯೇಸು ಸ್ವಾಮಿ ಮತ್ತೆ ಆತನ ರಾಜ್ಯದ ವಿಚಾರಗಳಾಗಿ ಅದನ್ನ ಸ್ಪಷ್ಟಪಡಿಸುವಾಗ ಅಲ್ಲಿ ಅನೇಕ ಜನರು ದೀಕ್ಷಾಸ್ಥಾನ ತಗೊಂಡು ಕ್ರಿಸ್ತನನ್ನ ಹಿಂಬಾಲಿಸೋದಿಕ್ಕೆ ಮುಂದೆ ಬಂದ್ರು ಅಂತ ಕೂಡ ನಾವು ನೋಡ್ತೀವಿ. ಅದರಲ್ಲಿ ಈ ಸಿಮಿಯೋನ್ ಕೂಡ ಅಲ್ಲಿ ಆ ಒಂದು ಸುವಾರ್ತೆಯನ್ನ ನಂಬಿ ಆತನು ಕೂಡ ಕ್ರಿಸ್ತನ ಆ ಶಿಷ್ಯನಾಗೋದಿಕ್ಕೆ ಆತನನ್ನ ಒದಗಿಸ್ಕೊಟ್ರು ಅಂತ ಕೂಡ ನಾವು ಕಳೆದ ವಾರದಲ್ಲಿ ಇಷ್ಟು ವಿಷಯಗಳನ್ನ ನೋಡಿದ್ವಿ ಸಹೋದರ ಸಹೋದರ. ಸೊ ಈಗ ನಾವು ಏನ್ ಮಾಡೋಣ ಅಂತ ನೋಡ್ಬೇಕಾದ್ರೆ ಈ ಒಂದು ಸಮಾರ್ಯ ಪಟ್ಟಣದಲ್ಲಿ ನಡೆದಂತ ಘಟನೆಗಳು, ಅದರಲ್ಲೂ ಕೂಡ ಈ ಸಿಮಿಯೋನ್ ವ್ಯಕ್ತಿನ ನಾವು ಸ್ವಲ್ಪ ಫಾಲೋ ಮಾಡ್ಕೊಂಡೇ ಬರೋಣ. ನೋಡ್ರಿ, ಈಗ ಈ ಸಿಮಿಯೋನ್ ಎಲ್ಲಿ ನಾವು ನೋಡಿದ್ವಿ ಅಂದ್ರೆ ನೀವು ಬರೆದಿಟ್ಕೋಬಹುದು. ಅಪೊಸ್ತಲರ ಕ್ರಿಯೆಗಳು 8ನೇ ಅಧ್ಯಾಯ 9ರಿಂದ 13 ವಚನಗಳು ಇವರ ಬಗ್ಗೆ ಪ್ರಾರಂಭದ ಮಾಹಿತಿ ಕೊಡ್ತಾರೆ. 8ನೇ ಅಧ್ಯಾಯ 9ರಿಂದ 13 ವಚನಗಳಲ್ಲಿ ಈ ವ್ಯಕ್ತಿ ಯಾರು, ಇವರು ಏನು ಶ್ರೇಷ್ಠವಾಗಿದ್ರು, ಇವರ ಒಂದು ನಂಬಿಕೆ ಏನಾಗಿತ್ತು, ಇವ್ರು ಹೆಂಗೆ ಕ್ರಿಸ್ತನಲ್ಲಿ ಬಂದ್ರು ಅನ್ನೋದನ್ನ ಮಾಹಿತಿ ಈ ಒಂದು ವಚನಗಳಲ್ಲಿ ನಾವು ನೋಡಿದ್ವಿ. ಸೊ ಈಗ ನಾವೇನ್ ಮಾಡೋಣ ಅಂದ್ರೆ ಸಮಾರ್ಯ ಪಟ್ಟಣದಲ್ಲಿ ಮುಂದೆ ಬರುವಂತ ವಿಷಯಗಳು ಏನೆಲ್ಲ ನಡೀತಪ್ಪ ಅಂತ ನೋಡ್ಬೇಕಾದ್ರೆ 8ನೇ ಅಧ್ಯಾಯ 14ರಿಂದ 17 ವಚನಗಳನ್ನ ಓದೋದಕ್ಕೆ ಕೇಳೋಣ. ಅಪೊಸ್ತಲರ ಕ್ರಿಯೆಗಳು 8ನೇ ಅಧ್ಯಾಯ 14ರಿಂದ 17 ವಚನಗಳು. ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ್ದ ವರ್ತಮಾನವನ್ನು ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಕೇಳಿ ಪೇತ್ರ ಯೋಹಾನರನ್ನು ಅವರ ಬಳಿಗೆ ಕಳುಹಿಸಿದರು. 14ರಿಂದ 17 ಓದಿ ಸಿಸ್ಟರ್, 17 ವರ್ಸ್ ತನಕ ಓದಿ. ಕಳಿಸಿದರು. ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದರು. ಯಾಕೆಂದರೆ ವರವು ಅವರಲ್ಲಿ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ಅವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಮಾತ್ರ ಮಾಡಿಸಿಕೊಂಡಿದ್ದರು. ಅಪೊಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದ್ದರು. ಓಕೆ. ಸೊ ಇಲ್ಲಿ ಸಮಾರ್ಯದಲ್ಲಿ ಏನಾಯ್ತು ಅಂದ್ರೆ ಆ ಯೆರೂಸಲೇಮಿಂದ ಚದುರಿಸಲ್ಪಟ್ಟಿರುವ ಶಿಷ್ಯಂದರಲ್ಲಿ ಒಬ್ಬರು
ಫಿಲಿಪ ಅನ್ನುವ ಒಬ್ಬ ಶಿಷ್ಯ ಈಗ ಸಮಾರ್ಯ ಪಟ್ಟಣದಲ್ಲಿ ಸುವಾರ್ತೆಯನ್ನ ಸಾರುವ ಒಂದು ಕೆಲಸವನ್ನ ಮಾಡಿದ್ರು. ಆ ಒಂದು ಕೆಲಸವನ್ನ ಅವರು ಮಾಡುವಾಗ ಅಲ್ಲಿ ಯೆರೂಸಲೇಮಲ್ಲಿರುವ ಅಪೋಸ್ಟಲರಿಗೆ ಒಂದು ಮಾಹಿತಿ ತಲುಪ್ತದೆ. ಈಗ ಏನಂದ್ರೆ, ಸಮಾರ್ಯದಲ್ಲಿ ಫಿಲಿಪ ಅನೇಕ ಜನರನ್ನ ಕ್ರಿಸ್ತನ ಬಳಿಗೆ ಕರೆತಂದು ಆತನಿಗೆ ಅವರಿಗೆ ದೀಕ್ಷಾ ಸ್ಥಾನವನ್ನ ಕೊಟ್ರು ಅಂತ ಕೂಡ ಅಲ್ಲಿ ಏನ್ ಮಾಡ್ತೀವಿ ನಾವು, ಆ ಒಂದು ಮಾಹಿತಿನ ಅಲ್ಲಿ ಯೆರೂಸಲೇಮಲ್ಲಿರುವ ಅಪೋಸ್ಟಲರಿಗೆ ಅಲ್ಲಿ ಕೇಳಿ ಬರ್ತದೆ. ಸೊ ನಾವು ನೋಡಿದ್ವಿ, ಯೆರೂಸಲೇಮಲ್ಲಿ ಆದಂತ ಒಂದು ಗೊಂದಲದಲ್ಲಿ ಅನೇಕ ಶಿಷ್ಯಂದರು ಅಲ್ಲಿ ಚೆದರಿದ್ರು. ಆದ್ರೆ ಅಪೋಸ್ಟಲರುಗಳು ಮಾತ್ರ ಯೆರೂಸಲೇಮಲ್ಲೇ ಉಳ್ಕೊಂಡ್ರು. ಯಾಕಂದ್ರೆ ದೇವರ ಒಂದು ಯೋಜನೆಯಲ್ಲಿ ಅವರು ಯೆರೂಸಲೇಮ್ ಸಭೆಯನ್ನ ದೃಢಪಡಿಸಿ ಅವ್ರನ್ನ ಇನ್ನ ಕ್ರಿಸ್ತನಲ್ಲಿ ನೆಲೆಗೊಂಡಿರೋದಕ್ಕೆ ಅವರ ಒಂದು ಸಹಾಯ ಬೇಕು ಅಂತ ಹೇಳಿ ಅವರನ್ನ ಯೆರೂಸಲೇಮಲ್ಲಿ ದೇವರು ಅಲ್ಲಿ ಇಟ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಈಗ ಯೆರೂಸಲೇಮಲ್ಲಿ ಈ ಒಂದು ಮಾಹಿತಿ ತಲುಪಿದಾಗ ಅಲ್ಲಿ ಅಪೋಸ್ಟಲರುಗಳು ಪೇತ್ರನು ಮತ್ತು ಯೋಹಾನನನ್ನ ಆ ಸಮಾರ್ಯ ಪ್ರಾಂತ್ಯಕ್ಕೆ ಕಳಿಸ್ತಾರೆ. ಆ ಕಳಿಸಿದಾಗ ಸಹೋದರರೇ, ಅಲ್ಲಿ ನಾವು ನೋಡುವಾಗ ಸಹೋದರರೇ, ದೇವರ ಪವಿತ್ರಾತ್ಮನ ಶಕ್ತಿಗೆ ಅಲ್ಲಿ ಪೇತ್ರನು ಮತ್ತು ಯೋಹಾನನಿಗೆ ಆ ಒಂದು ಕಾಲ ಸಮಯದಲ್ಲಿ ಅಪೋಸ್ಟಲರುಗಳಿಗೆ ಮಾತ್ರನೇ ಈ ಪವಿತ್ರಾತ್ಮವನ್ನ ಬೇರೆಯೊಬ್ಬರಿಗೆ ಕೊಡುವಂತ ಒಂದು ಸೌಭಾಗ್ಯವನ್ನ ದೇವರು ದಯಪಾಲಿಸಿದ್ರು. ಇದೇ ನಾವು ನೋಡುವಂಥದ್ದು. ಸೊ ಆಗ ಅಲ್ಲಿ ನೋಡುವಾಗ ಅಲ್ಲಿ ಪ್ರಾರ್ಥನೆಯನ್ನ ಮಾಡಿ, ಅಲ್ಲಿ ಸಹೋದರರೇ, ಅಲ್ಲಿ ಪ್ರಾರ್ಥನೆಯನ್ನ ಮಾಡಿ ಪರಿಶುದ್ಧಾತ್ಮವನ್ನ ದೇವರಿಂದ ಪಡ್ಕೊಳ್ಳುವ ಒಂದು ಅನುಗ್ರಹವನ್ನ ಅಪೋಸ್ಟಲರುಗಳ ಮೂಲಕ ದೇವರು ದಯಪಾಲಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ. 16ನೇ ವಚನ ಸಹೋದರಿ ಓದುವಾಗ ಒಂದು ವಿಷಯವನ್ನ ನೋಡಿದ್ವಿ. ಅಲ್ಲಿ ಒಂದು ಮಾಹಿತಿಯನ್ನ ಏನು ನಾವು ಸ್ವಲ್ಪ ಗಮನ ಕೊಡ್ಬೇಕು ಅಂದ್ರೆ, ಆ ವಚನವನ್ನ ಇನ್ನೊಂದ್ಸರಿ ಓದಿ ಸಿಸ್ಟರ್. 8ನೇ ಅಧ್ಯಾಯ 16ನೇ ವಚನ. ಯಾಕಂದರೆ ಆ ವರವು ಅವರಲ್ಲಿ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ಅವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ಥಾನವನ್ನು ಮಾತ್ರ ಮಾಡಿಸಿಕೊಂಡಿದ್ದರು. ನೋಡ್ರಿ, ಇಲ್ಲಿ ದೀಕ್ಷಾ ಸ್ಥಾನ ಆಗಿತ್ತು, ಆದ್ರೆ ಪವಿತ್ರಾತ್ಮನ ವರವು ಇನ್ನ ಸಿಕ್ಕಿಲ್ಲ ಅಂತ ಹೇಳುವಾಗ, ಇದು ನಮ್ಗೆ ಕನ್ನಡ ಬೈಬಲ್ ಅಲ್ಲಿ ಹೆಂಗ್ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ. ಇಂದು ಒಂದು ಕಮೆಂಟ್ ತರ ಬರೆದಿರುವಂತ ಒಂದು ವಿಷಯ. ಸೊ ಇಲ್ಲಿ ಏನಂತಾರಂದ್ರೆ, ಫಿಲಿಪ ಅವರಿಗೆ ಆ ಒಂದು ದೀಕ್ಷಾ ಸ್ಥಾನವನ್ನ ಕೊಟ್ಟರು ಕೂಡ ಪವಿತ್ರಾತ್ಮನ ಒಂದು ಅನುಗ್ರಹವನ್ನ ಅವ್ರು ಇನ್ನ ಪಡ್ಕೊಳ್ದೆ ಇರೋದ್ರಿಂದ ಅವರ ಮೇಲೆ ಕೈ ಇಟ್ಟು ಅಪೋಸ್ಟಲರುಗಳು ಪ್ರಾರ್ಥನೆ ಮಾಡುವಾಗ ಅವರು ಪವಿತ್ರಾತ್ಮವನ್ನ ತುಂಬಿದವರಾಗಿ ಅಲ್ಲಿ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಇದು ಕೂಡ ನೀವು ಒಂದು ಪ್ರಶ್ನೆಯನ್ನ ನೀವು ಹಾಕೋಬಹುದು. ಯಾಕೆ ಅಂದ್ರೆ ಅದಾದ ನಂತರ ಅಪೋಸ್ಟಲರು ಹೋದ ನಂತರ ಯಾರು ಈ ಪವಿತ್ರಾತ್ಮವನ್ನ ದೇವರಿಂದ ಹೆಂಗೆ ಸಾಮಾನ್ಯವಾಗಿ ನಾನು ನೀವು ಪವಿತ್ರಾತ್ಮವನ್ನ ಈಗ ನಾವು ಹೊಂದ್ಕೊಂಡಿರೋದಕ್ಕೆ ಯಾರಿಂದ ಇದು ನಾವು ಪಡ್ಕೊಂಡ್ವಿ ಅಂತ ತುಂಬಾ ಮುಖ್ಯವಾದ ಒಂದು ಪ್ರಶ್ನೆ ಅಲ್ವಾ. ಸೊ ಅಪೋಸ್ಟಲರ್ಗಳಿಗೆ ಮಾತ್ರ ಆ ಒಂದು ಕೃಪೆಯನ್ನ ದೇವರು ಕೊಟ್ಟಿದ್ರು. ಈಗಿರುವ ಈ ಕಾಲ ಸಮಯದಲ್ಲಿ ನಾವು ಪವಿತ್ರಾತ್ಮವನ್ನ ಯಾವ ರೀತಿಯಲ್ಲಿ ಇದು ದೇವರು ನಮಗೆ ಅನುಗ್ರಹಿಸ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಹಾಕೊಳ್ಳಿ. ಬರುವಂತ ದಿನಗಳಲ್ಲಿ ಈ ಪಾಠದಲ್ಲಿ ಅದಕ್ಕೆ ಉತ್ತರ ಕೂಡ ಸಿಗತ್ತೆ. ಓಕೆನಾ? ಸೊ ಇದು ಕೂಡ ನಾವು ನೋಡ್ಬೋದು. ಸೊ ಹಂಗಿರುವಾಗ ಸಹೋದರರೇ, ಅಲ್ಲಿ ಯೆರೂಸಲೇಮಿನಲ್ಲಿ ನಡೆದ ಈ ವಿಷಯಗಳನ್ನ ನೋಡುವಾಗ ಇನ್ನೊಂದು ಮುಖ್ಯವಾದ ವಿಷಯ ನಾವು 17ರಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಅಲ್ಲಿ ಅಪೋಸ್ಟಲರು ಅವರ ತಲೆಯ ಮೇಲೆ ಕೈಯನ್ನ ಇಟ್ಟು ಸಹೋದರರೇ ಅಲ್ಲಿ ಪವಿತ್ರಾತ್ಮನ ಒಂದು ಶಕ್ತಿಗೋಸ್ಕರ ದೇವರಲ್ಲಿ ಬೇಡ್ಕೊಂಡು ಅವರಿಗೆ ಅದನ್ನ ಒದಗಿಸ್ಕೊಟ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ನೋಡಿ ಎಂತ ಒಂದು ವಿಷಯ ಅಂತ ನೋಡ್ಬೇಕಾದ್ರೆ, ಫಿಲಿಪ್ಪಗೆ ದೇವರು ಅಂತ ಒಂದು ಕೃಪೆನ ದಯಪಾಲಿಸಿದ್ರು. ದೇವರ ಸುವಾರ್ತೆಯನ್ನ ಸಾರಿ ಅನೇಕ ಅದ್ಭುತ ಸ್ವಸ್ಥತೆಗಳನ್ನ ಮಾಡೋದಿಕ್ಕೆ ದೇವರು ಆತನಿಗೆ ಒಂದು ದಯಪಾಲಿಸಿದ್ರು ಆ ಶಕ್ತಿಯನ್ನ. ಆದ್ರೆ ಪವಿತ್ರಾತ್ಮವನ್ನ ಕೊಡೋದಿಕ್ಕೆ ಆತನಿಗೆ ದೇವರು ಅನುಗ್ರಹ ಮಾಡಿಲ್ಲ ಅಂತ ಹೇಳುವಾಗ ಸಹೋದರರೇ, ಈ ವಿಷಯವನ್ನು ನಾವು ಸ್ವಲ್ಪ ಗಮನ ಇಡಬೇಕು. ಯಾಕಂದ್ರೆ
ಅಲ್ಲಿ ದೇವರ ವರವ ಕೊಡುವಾಗ ಅನೇಕ ವಿಷಯಗಳನ್ನ ದೇವರು ಕೊಟ್ಟರು ಕೂಡ ಒಂದಷ್ಟು ವಿಷಯಗಳನ್ನ ದೇವರು ಏನ್ರಿ ಕೊಡಲ್ಲ ಅಂತ ಕೂಡ ನಾವು ನೋಡ್ತೀವಿ. ಸೊ ಈ ರೀತಿಯಲ್ಲಿ ನಾವು ನೋಡುವಾಗ ಸಹೋದರರೇ, ಈಗ ಒಂದು ಪ್ರಶ್ನೆ ನಾವು ಏನಂತ ನೋಡ್ಬೋದು ಅಂತ ನೋಡ್ಬೇಕಾದ್ರೆ, ಈ ಫಿಲಿಪ್ಪನಿಗೆ ದೇವರು ಈ ಪವಿತ್ರಾತ್ಮವನ್ನ ಕೊಟ್ಟಿಲ್ಲ, ಆತನು ಶಿಷ್ಯರಾಗಿದ್ರು ಅಂತ ಕೂಡ ನೋಡ್ತೀವಿ. ಸೊ ಹಂಗಿರುವಾಗ ಸಹೋದರರೇ, ಆ ಒಂದು ಸುವಾರ್ತೆಯ ವಿಷಯವಾಗಿ ಫಿಲಿಪ್ಪನಿಗೆ ಅತಿ ಹೆಚ್ಚಾದ ಒಂದು ಜ್ಞಾನವನ್ನ ಕೊಟ್ರು, ಮನುಷ್ಯರನ್ನ ಕ್ರಿಸ್ತನ ಕಡೆ ಸೆಳೆಯೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ರು. ಸೊ ಇದೆಲ್ಲ ದೇವರು ಮಾಡಿದ್ರು ಕೂಡ ಸಹೋದರರೇ, ಅಲ್ಲಿ ಯಾವ ರೀತಿ ಸಭೆ ನಡೀತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ರೀತಿಯ ವಿಚಾರವಾಗಿ ಅಲ್ಲಿ ಸಭೆಯೊಳಗೆ ಆ ದೀಕ್ಷಾಸ್ಥಾನದ ವಿಷಯಗಳು ಅದು ವಿಭಿನ್ನ ರೀತಿಯಲ್ಲಿ ದೇವರು ಅವ್ರನ್ನ ನಡೆಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಸೊ ಈಗ ನಾವು ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ 18ನೇ ಅಧ್ಯಾಯದಿಂದ 8ನೇ ಅಧ್ಯಾಯ 19ರಿಂದ 18ರಿಂದ 23ನೇ ವಚನ ತನಕ ಓದೋಣ. ಅಪೊಸ್ತಲರ ಕ್ರಿಯೆಗಳು 8ನೇ ಅಧ್ಯಾಯ 18ರಿಂದ 23 ವಚನಗಳು ಓದೋಣ. ಅವರು ಅಪೊಸ್ತಲರ ಕೈಗೊಳ್ಳಲಿಡುವುದರ ಮೂಲಕವಾಗಿ ಪವಿತ್ರಾತ್ಮ ದಾನವಾಗುವುದನ್ನು ಸಿಮೋನನು ನೋಡಿ ಹಣವನ್ನು ತಂದು ಅವರ ಮುಂದಿಟ್ಟನು. ನಾನು ಯಾರ ಮೇಲೆ ಕೈಗಳನ್ನು ಇಡುತ್ತೇನೋ ಅವರು ಪವಿತ್ರಾತ್ಮ ವರವನ್ನು ಹೊಂದುವಂತೆ ಈ ಅಧಿಕಾರವನ್ನು ನನಗೂ ಕೊಡಿರಿ ಅಂದನು. ಆದರೆ ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ. ದೇವರು ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಭಾವಿಸುತ್ತೀಯೋ? ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ, ಪಾಲು ಇಲ್ಲ. ನಿನ್ನ ಹೃದಯವು ದೇವರ ಮುಂದೆ ಸರಿಯಿಲ್ಲ. ಆದದರಿಂದ ಈ ನಿನ್ನ ಕೆಟ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನು ನಿನ್ನ ಮನಸ್ಸಿನ ಆಲೋಚನೆಯನ್ನು ಕ್ಷಮಿಸುವನೋ ಏನೋ ಆತನನ್ನು ಬೇಡಿಕೊ. ಯಾಕಂದ್ರೆ ನೀನು ಹಾನಿಕರವಾದ ವಿಷವು ದುಷ್ಟತ್ವದಲ್ಲಿ ಬಿಗಿಯುವ ಬಂಧನವೂ ಆಗಿರುವನೆಂದು ಕಾಣುತ್ತದೆ ಅಂದನು. ಅದಕ್ಕೆ ಸೀಮೋನನು, ನೀವು ಹೇಳಿರುವ ಸಂಗತಿಗಳಲ್ಲಿ ಯಾವುದೂ ನನ್ನ ಮೇಲೆ ಬಾರದಂತೆ ನನಗೋಸ್ಕರವೇ ನೀವೇ ಕರ್ತನನ್ನು ಬೇಡಿಕೊಳ್ಳಿರಿ ಎಂದು ಹೇಳಿದನು. ಓಕೆ. ಸೊ ಇಲ್ಲಿ ನಾವು ಮತ್ತೆ ಈ ಸೀಮೋನನ ಒಂದು ವಿಚಾರವಾಗಿ ಇಲ್ಲಿ ರೆಕಾರ್ಡ್ ಆಗಿರೋದನ್ನ ನೋಡ್ತೀವಿ. ಸೊ ಇಲ್ಲಿ ಫಿಲಿಪ್ಪನ ಮೂಲಕ ಅದ್ಭುತ ಸ್ವಸ್ಥತೆಗಳನ್ನ ಮಾಡಿದ್ರು ದೇವರು. ಅಪೊಸ್ತಲರ ಮೂಲಕ ಯಾರೆಲ್ಲ ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿ ನಂಬುದ್ರೋ ಅವರಿಗೆ ದೀಕ್ಷಾಸ್ಥಾನದ ಮೂಲಕ ಅವರು ಆ ಒಂದು ಸಭೆಗೆ ಸೇರ್ಕೊಂಡ್ರು. ಅಪೊಸ್ತಲರ ಮೂಲಕ ಪವಿತ್ರಾತ್ಮನ ಒಂದು ಶಕ್ತಿ, ಒಂದು ವರವನ್ನ ಅವ್ರು ಪಡ್ಕೊಂಡ್ರು ಅಂತ ಕೂಡ ನೋಡ್ತೀವಿ. ಸೊ ಇದೆಲ್ಲ ಘಟನೆಗಳು ಸಮಾರ್ಯದಲ್ಲಿ ನಡೀತಾ ಇದೆ. ಸೊ ಸಮಾರ್ಯದಲ್ಲೇ ಈ ಸೀಮೋನನು ಕೂಡ ಇದ್ದಾನೆ. ಈ ಸೀಮೋನನ ಹಿನ್ನೆಲೆಯನ್ನ ಕೂಡ ನಾವು ನೋಡಿದ್ವಲ್ಲ 8ನೇ ವಚನ 9ನೇ ವಚನದಿಂದ 13 ವಚನ ತನಕ ಸೀಮೋನನು ಯಾರು ಅಂತ ನಮಗೆ ತಿಳಿಸ್ತು. ಸೊ ಇಲ್ಲಿ ಮತ್ತೆ ಸೀಮೋನನ ಬಗ್ಗೆ ಹೇಳುವಾಗ ಒಂದು ಮುಖ್ಯವಾದ ವಿಷಯವನ್ನ ಹೇಳ್ತಾರೆ. ಏನಂದ್ರೆ, ಯಾವಾಗ ಅಪೊಸ್ತಲರಾದ ಪೇತ್ರನು ಮತ್ತು ಯೋಹಾನನು ಯೆರೂಸಲೇಮಿಂದ ಬಂದು ಸಮಾರ್ಯ ಪಟ್ಟಣದಲ್ಲಿ ಅವರು ಆ ಪವಿತ್ರಾತ್ಮ ಶಕ್ತಿಯನ್ನ ಅಲ್ಲಿರುವಂತ ದೀಕ್ಷಾಸ್ಥಾನ ಅಥವಾ ನಂಬಿದ ಆ ಸುವಾರ್ತೆಯನ್ನ ನಂಬಿದ ಜನರಿಗೆ ಅವರು ಒದಗಿಸ್ಕೊಟ್ರೋ, ಸೀಮೋನನಿಗೆ ತುಂಬಾ ಒಂದು ಕುತೂಹಲದ ವಿಷಯ. ಯಾಕೆ ಅಂತ ನೋಡ್ಬೇಕಾದ್ರೆ, ಸೀಮೋನನಿಗೆ ಅದ್ಭುತ ಮಾಡುವಂತ ವಿಷಯ, ಸ್ವಸ್ಥ ಮಾಡುವಂತ ವಿಷಯಗಳು ಆತನು ಕೂಡ ಮಾಡ್ತಾ ಇದ್ದ. ಆದ್ರೆ ಈ ರೀತಿಯ ಪವಿತ್ರಾತ್ಮವನ್ನ ಕೊಡುವಂತ ಒಂದು ವಿಷಯ ಅವನಿಗೆ ಗೊತ್ತಿರ್ಲಿಲ್ಲ. ಸೊ ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ ಸಹೋದರರೇ, ಈಗ ಒಂದು ವಿಷಯನ ನಮ್ಮ ಮನಸ್ಸಿಗೆ ತರೋಣ. ಸೀಮೋನನು ಕೂಡ ಸ್ವಸ್ಥತೆಯನ್ನ ಮಾಡ್ತಾ ಇದ್ದ, ದೆವ್ವಗಳನ್ನ ಓಡಿಸ್ತಾ ಇದ್ದ, ಮತ್ತೆ ಅದ್ಭುತಗಳನ್ನ ಮಾಡ್ತಾ ಇದ್ದ. ಫಿಲಿಪ್ಪ ಕೂಡ ಇದೇ ಕೆಲಸವನ್ನ ಮಾಡಿದ್ರು ಅಂತ ನಾವು ನೋಡಿದ್ವಿ ಸಮಾರ್ಯದಲ್ಲಿ. ಸೊ ಈತನಿಗೂ ಫಿಲಿಪ್ಪನಿಗೂ ಇರುವಂತ ಆ ಒಂದು ಅದ್ಭುತಗಳಲ್ಲಿ ಇದ್ದಂತ ವ್ಯತ್ಯಾಸ ಏನು ಅನ್ನೋದೇ ನಮ್ಮ ಗಮನಕ್ಕೆ ಕೊಡಬೇಕು ಅಲ್ವಾ. ಸೊ ಇಲ್ಲಿ ಈತನು ಕೂಡ ಈ ಸ್ವಸ್ಥತೆಯನ್ನ ಮಾಡೋದಕ್ಕೆ ಯಾವುದೋ ಒಂದು ಶಕ್ತಿ ಬೇಕಾಗಿತ್ತು ಸೀಮೋನನು. ಇಲ್ಲಿ ಫಿಲಿಪ್ಪ ಮಾಡೋದಕ್ಕೆ ದೇವರ ಶಕ್ತಿ ಅಂತ ಹೇಳಬೇಕಾದ್ರೆ, ಈ ಸೀಮೋನನಿಗೆ ಯಾವ ಶಕ್ತಿಯಿಂದ ಈ ಅದ್ಭುತ ಕಾರ್ಯಗಳು ನಡೀತಾ ಇತ್ತು ಅಂತ ನೋಡ್ಬೇಕಾದ್ರೆ ಸಹೋದರರೇ,
ಈ ಒಂದು ವಿಷಯವನ್ನ ನೀವು ಓದುವಾಗ, ಸೀಮೋನನ ವಿಷಯವಾಗಿ ಓದುವಾಗ ಅವನು ಅನೇಕ ಏನ್ ಮಾಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅವರು ಈ ಅದ್ಭುತಗಳನ್ನ ಮಾಡುವಾಗ ಇದರ ಹಿನ್ನೆಲೆ ಏನಿತ್ತು ಅಂತ ನೋಡ್ಬೇಕಾದ್ರೆ ನೀವು 8ನೇ ಅಧ್ಯಾಯ 11ನೇ ವಚನವನ್ನ ಓದ್ಬೋದು. ಅಪೊಸ್ತಲರ ಕಾರ್ಯಗಳು 8ನೇ ಅಧ್ಯಾಯ 11ನೇ ವಚನವನ್ನ ಓದಿ. ಬಹುಕಾಲದಿಂದಲೂ ಅವನು ಮಂತ್ರತಂತ್ರಗಳನ್ನು ನಡೆಸಿ ಜನರಲ್ಲಿ ಬೆರಗನ್ನು ಹುಟ್ಟಿಸಿದ ಕಾರಣದಿಂದ ಅವರು ಅವನಿಗೆ ಲಕ್ಷ್ಯ ಕೊಡುತ್ತಿದ್ದರು. ನೋಡ್ರಿ, ಆ ಮಂತ್ರ ತಂತ್ರ ಅಂತ ಹೇಳ್ತಾರಲ್ಲ, ಇದೆಲ್ಲ ಯಾವ ಶಕ್ತಿಯಿಂದ ನಡೀತದೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಬಿದ್ದಿರುವ ದೂತರ ಒಂದು ಶಕ್ತಿಯಿಂದಾನೇ ಈ ವಿಷಯಗಳು ನಡೀತಿದೆ ಅಂತಾನೆ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾಕೆ ಅಂತ ನೋಡ್ಬೇಕಾದ್ರೆ ಇದಕ್ಕೆ ಇನ್ನೂ ಒಂದು ವಿಷಯವನ್ನ ನಾವು ಹೆಂಗೆ ಸಾಬೀತು ಮಾಡಬಹುದು ಅಂತ ನೋಡ್ಬೇಕಾದ್ರೆ, ಮೋಶೆಯ ಕಾಲದಲ್ಲಿ ಅಲ್ಲಿ ಮೋಶೆ ಮತ್ತೆ ಆರೋನ್ ಅವರು ಅಲ್ಲಿ ಆ ಒಂದು ಅದ್ಭುತಗಳನ್ನ ಮಾಡುವಾಗ, ಆ ಮೊದಲನೆಯ ಅದ್ಭುತ, 2ನೇ ಅದ್ಭುತ, 3ನೇ ಅದ್ಭುತಗಳನ್ನ ಅಲ್ಲಿ ಐಗುಪ್ತದಲ್ಲಿ ಮಾಡುವಾಗ, ಅಲ್ಲಿ ಐಗುಪ್ತದಲ್ಲಿದ್ದ ಆ ಜನರಲ್ಲಿ ಇರುವಂತ ಪ್ರತಿನಿಧಿಗಳು ಕೂಡ ಅದೇ ರೀತಿಯ ಅದ್ಭುತಗಳನ್ನ ಮಾಡ್ತಾ ಇದ್ರು ಅಂತ ನೋಡ್ತೀವಿ. ಸೊ ಇಲ್ಲಿ 2 ರೀತಿಯ ಅದ್ಭುತಗಳು ನಡೀತಾ ಇದೆ. ಒಂದು ದೇವರ ಮಕ್ಕಳು ಅಥವಾ ದೇವರ ಭಕ್ತರ ಮೂಲಕ ಒಂದು ಅದ್ಭುತ ನಡೀತಾ ಇದೆ. ಅಲ್ಲಿ ಐಗುಪ್ತನಲ್ಲಿದ್ದ ದೇವರನ್ನ ಅರಿತೇ ಇರುವ ಜನರು ಕೂಡ ಅಲ್ಲಿ ಅದ್ಭುತಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದು ಯಾವ ರೀತಿ ಈ ಬಿದ್ದಿರುವ ಒಂದು ಸೈತಾನನ ಒಂದು ಶಕ್ತಿಯಿಂದ ಈ ವಿಷಯಗಳು ನಡೀತಾ ಇತ್ತು ಅಂತ ನಮಗೆ ಅಲ್ಲಿ ನಾವು ನೋಡುವಂತ ವಿಷಯ. ಅದೇ ತರ ಇಲ್ಲೂ ಕೂಡ ನಾವು ಹೋಲಿಕೆ ಮಾಡುವಾಗ, ಇಲ್ಲೂ ಕೂಡ ಸಹೋದರರೇ ಅಲ್ಲಿ ಯಾವ ರೀತಿ ಆ ಮಾಯಾ ಮಂತ್ರಗಳನ್ನ ಮಾಡಿ ಅಲ್ಲಿ ಸೀಮೋನನು ಆತನ ಒಂದು ಜೀವಿತವನ್ನ ನಡೆಸ್ತಾ ಇದ್ನೋ, ಅದೆಲ್ಲಾನು ಸೈತಾನನ ಒಂದು ಶಕ್ತಿಯಿಂದ ನಡೆಯುವಂತ ವಿಷಯಗಳು ಅಂತ ಕೂಡ ನಾವು ನೋಡ್ಬೇಕಾಗಿದೆ. ಇದಕ್ಕೆ ಒಂದು ವಚನ ನಮಗೆ ಹೆಂಗೆ ಇದನ್ನ ನಾವು ಸ್ಪಷ್ಟಪಡಿಸ್ಕೋಬಹುದು ಅಂದ್ರೆ, ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ನನ್ನನ್ನ ದೇವರೇ ಅಥವಾ ನನ್ನನ್ನ ರಕ್ಷಕನೇ ಅಥವಾ ದೇವರೇ ಅಂತ ನೀವು ಕರಿತೀರಾ, ನನ್ನ ಹೆಸರಿನಲ್ಲಿ ನೀವು ಅದ್ಭುತಗಳನ್ನ ಮಾಡಿದ್ದೀರಾ ನನ್ನ ಹೆಸರಿನಲ್ಲಿ ಸ್ವಸ್ಥತೆಯನ್ನ ಮಾಡಿದ್ದೀರಾ ಅಂತ ನನ್ನ ಹತ್ರ ನೀವು ಬಂದು ಹೇಳುವಾಗ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಅಲ್ಲಿ ಒಂದು ವಿಷಯನ ಹೇಳ್ತಾರೆ ಅಲ್ವಾ. ಸೊ ಇಲ್ಲಿ ನಾವು ನೋಡುವಂತ ವಿಷಯ ಏನಂದ್ರೆ, ಅಲ್ಲೂ ಕೂಡ ಜನ ಬಂದು ಯೇಸು ಸ್ವಾಮಿ ಹತ್ರ ಅವ್ರನ್ನ ಮುಂದೆ ಇಟ್ಟು ಅವ್ರು ಮಾಡಿದಂತ ಕಾರ್ಯಗಳನ್ನ ಹೇಳುವಾಗ ಅಲ್ಲಿ ಹೇಳ್ತಾರೆ, ನಾನು ಕೂಡ ಅದ್ಭುತಗಳನ್ನ ಮಾಡಿದೆ, ಸ್ವಸ್ಥತೆಗಳನ್ನ ಮಾಡಿದೆ, ಎಲ್ಲಾ ಮಾಡಿದೆ ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿ ನಾವು ಮುಖ್ಯವಾಗಿ ಈ ಸಬ್ಜೆಕ್ಟ್ಗೆ ನೋಡ್ಬೇಕಾದ್ರೆ, ಅಲ್ಲೂ ಕೂಡ ಈ ಕಾಲ ಸಮಯದಲ್ಲಿ ಕ್ರೈಸ್ತ ಸಮುದಾಯದ ಮಧ್ಯದಲ್ಲೂ ಕೂಡ ಅದ್ಭುತಗಳು ಸ್ವಸ್ಥತೆಗಳು ನಡೀತದೆ. ಅಲ್ಲೂ ಕೂಡ ಸೈತಾನನ ಒಂದು ಆಳ್ವಿಕೆಯಿಂದ ಈ ವಿಷಯಗಳು ನಡೀತದೆ ಅನ್ನೋದನ್ನ ಯೇಸು ಸ್ವಾಮಿಯ ಮಾತಿನಿಂದ ನಮಗೆ ಒಂದು ಸ್ಪಷ್ಟತೆ ಸಿಗತ್ತೆ. ಸೊ ಈ ಸುವಾರ್ತೆ ಯುಗದಲ್ಲಿ ಕೂಡ ಈ ಅದ್ಭುತಗಳು, ಈ ಒಂದು ಆ ಒಂದು ಸ್ವಸ್ಥತೆಯ ವಿಷಯವನ್ನ ನೋಡುವಾಗ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳುವಾಗ ಯೇಸು ಕ್ರಿಸ್ತನ ಆತ್ಮದಿಂದ ಅಲ್ಲಿ ನಡೀತಾ ಇಲ್ಲ ಅಂತ ಕೂಡ ನಾವು ತಿಳಿಯುವಂತದ್ದಾಗಿದೆ ಸಹೋದರ. ಅದನ್ನೇ ಈ ವಿಷಯದಲ್ಲಿ ನಾವು ಸ್ಪಷ್ಟವಾದ ಒಂದು ನಂಬಿಕೆ ನಮ್ಮಲ್ಲಿ ಇರಬೇಕು ಸಹೋದರ ಅಲ್ವಾ. ಸೊ ಈ ವಿಚಾರಗಳನ್ನ ನೋಡುವಾಗ, ಈ ಸೀಮೋನನ ವಿಷಯವನ್ನ ನೋಡುವಾಗ, ಅಪೊಸ್ತಲರು ಈ ರೀತಿಯ ಪವಿತ್ರಾತ್ಮನ ಒಂದು ವರವನ್ನ ಕೊಡುವಾಗ ಸೀಮೋನನಿಗೆ ತುಂಬಾ ಆತನು ಮಾಡ್ತಾ ಇರುವಂತ ಒಂದು ವಿಷಯಕ್ಕೂ ಇವರು ಮಾಡುವಂತ ವಿಷಯಕ್ಕೂ ಅವನು ಹೋಲಿಕೆ ಮಾಡುವಾಗ, ಇದು ದೇವರಿಂದ ಬರುವಂತ ಶಕ್ತಿ ಅಂತ ಅವನಿಗೆ ಒಂದು ಅರಿವಾಯಿತು ಸಹೋದರರೇ. ಅದರಿಂದಾನೇ ಅವನು ಏನ್ ಮಾಡ್ತಾನೆ, ಅಲ್ಲಿ ಹಣವನ್ನ ಕೊಟ್ಟು ಆ ಒಂದು ಅನುಗ್ರಹವನ್ನ ಪಡ್ಕೊಳ್ಳೋದಿಕ್ಕೆ ಸೀಮೋನನ ಮತ್ತು ಪೇತ್ರನಿಗೆ ಮತ್ತು ಯೋಹಾನನ ಮುಂದೆ ಹಣವನ್ನ ಇಟ್ಟು ಆ ಒಂದು ಶಕ್ತಿಯನ್ನ ನಾನು ಪಡ್ಕೊಳ್ಳೋದಿಕ್ಕೆ ನನಗೆ ಒಂದು ಅವಕಾಶ ಮಾಡ್ರಿ ಅಂತ ಹೇಳುವಂತ ವಿಷಯ ಸಹೋದರ. ನೋಡ್ರಿ, ಆ ಸೀಮೋನನಿಗೆ ಕ್ರಿಸ್ತನ ಒಂದು ಸುವಾರ್ತೆಯನ್ನ ನಂಬಿ ಆತನು ದೀಕ್ಷಾ ಸ್ಥಾನವನ್ನ ಪಡ್ಕೊಂಡು
ಅವನು ಏನ್ ಮಾಡ್ಬಿಟ್ರಿ, ಅವನು ಕ್ರಿಸ್ತನ ಒಂದು ಶಿಷ್ಯನಾಗಿ ಮಾರ್ಪಡೆ ಆದ. ಆದರೆ ಕೂಡ ಅವನಲ್ಲಿದ್ದ ಹಿನ್ನೆಲೆಯಲ್ಲಿರುವಂತ ಒಂದು ಕ್ರಿಯೆಗಳು ಈಗ ಮತ್ತೆ ಅವನಿಗೆ ಏನಾಗತ್ರಿ, ಆತನು ಮಾಡಿದಂತ ಶ್ರೇಷ್ಠವಾದ ವಿಷಯಗಳು ಅಂತ ಅನ್ಕೊಂಡು ಅದನ್ನೇ ನಾನು ಕಂಟಿನ್ಯೂ ಮಾಡ್ಬೋದು, ಈ ಪವಿತ್ರಾತ್ಮನ ಶಕ್ತಿ ಮಾತ್ರ ನನಗೆ ಸಿಕ್ಬಿಟ್ರೆ ನಾನು ಅದರಲ್ಲೇ ಮುಂದುವರಿಬಹುದು ಅಂತ ಆತನ ಮನಸ್ಥಿತಿ ಇದ್ದಿರ್ಬೋದು ಸಹೋದರ. ಅದಕ್ಕೆ ಪೇತ್ರನು ಹೇಳ್ತಾನೆ, ನಿನ್ನ ಹಣವು ಏನ್ರಿ ಅದು ನಾಶವಾಗ್ಲಿ ಅಥವಾ ಹಾಳಾಗ್ಲಿ, ನೀನೇ ಅದನ್ನ ಇಟ್ಕೋ. ನೀನು ದೇವರ ವರವನ್ನ ದುಡ್ಡಿನಿಂದ ಕೊಂಡ್ಕೊಳ್ಳಕ್ಕೆ ನಿನ್ನ ಒಂದು ಏನ್ರಿ ನಿನ್ಗೆ ಆ ಒಂದು ದುಡುಕುತನ ನಿನ್ನಲ್ಲಿ ಹೆಂಗೆ ಬಂತು ಅಂತ ಕೇಳ್ತಾರೆ ಅಲ್ವಾ. ಸೊ ನಿನ್ನ ಹಣವು ನಿನ್ನ ಜೊತೆನೆ ಹಾಳಾಗ್ಲಿ, ಆದರೆ ದೇವರ ವರವನ್ನ ನೀನು ದುಡ್ಡು ಹಣವನ್ನ ಕೊಟ್ಟು ಅದನ್ನ ಕೊಂಡ್ಕೊಳ್ಳಕ್ಕೆ ನೀನು ಏನ್ರಿ ಮಾಡಿದ್ದು ಮಹಾ ಒಂದು ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ನಿನಗೆ ಇದರಲ್ಲಿ ಪಾಲಿಲ್ಲ ಅಂತ ಹೇಳ್ತಾರೆ. ನೀನು ನಂಬಿಕೆಯಿಂದ ಈ ಸತ್ಯದ ಮಾರ್ಗಕ್ಕೆ ಬಂದಿದೀಯಾ, ಯೇಸು ಕ್ರಿಸ್ತನ ಹೆಜ್ಜೆ ಜಾಡೆಯಲ್ಲಿ ನಡೆಯಕ್ ಬಂದಿದೀಯಾ, ಆದರೆ ನಿನ್ನ ಮನಸ್ಸು ಸರಿ ಇಲ್ಲ ಅಂತ ಹೇಳ್ತಾರೆ. ಇಂಗ್ಲಿಷಲ್ಲಿ ನೋಡ್ಬೇಕಾದ್ರೆ ಯು ಆರ್ ನಾಟ್ ಆಫ್ ಅ ರೈಟ್ ಸ್ಪಿರಿಟ್ ಅಂತ ಹೇಳ್ತಾರೆ. ಸರಿಯಾದ ಆತ್ಮವು ನಿನ್ನಲ್ಲಿಲ್ಲ. ನಿನ್ನ ಮನಸ್ಸು ನಿನ್ನ ಹಳೇ ವಿಶ್ವಾಸ, ಹಳೇ ಜೀವಿತನೇ ಅದು ಅದು ಇನ್ನೂ ನಿನ್ನಲ್ಲಿ ನೆಲೆಗೊಂಡಿದೆ. ನಿನ್ನ ಹೃದಯ ಸರಿಯಾಗಿಲ್ಲ ಅಂತ ಹೇಳುವಾಗ ನೀನು ಕ್ರಿಸ್ತನನ್ನ ನಂಬಿ, ಸುವಾರ್ತೆಯನ್ನ ನಂಬಿ ನೀನು ಕ್ರಿಸ್ತನ ಹೆಜ್ಜೆ ಜಾಡೆಯಲ್ಲಿ ನಡೆಯಕ್ಕೆ ಬಂದ್ರೂ ಕೂಡ ನಿನ್ನ ಹಳೆ ಕ್ರಿಯೆಗಳು, ನಿನ್ನ ಹಳೆ ನಂಬಿಕೆಗಳು ಇನ್ನ ನಿನ್ನಲ್ಲಿದೆ. ಅದರಿಂದಾನೇ ನೀನ್ ಏನಂದ್ರೆ, ನೀನು ಇನ್ನ ಈ ಲೋಕವನ್ನ ಆದಾಯ ಪಡಿಸ್ಕೊಳ್ಳೋದಕ್ಕೆ, ಇನ್ನ ನಿನ್ನ ಜೀವಿತವನ್ನ ಈ ತಪ್ಪಾದ ದಾರಿಯಲ್ಲಿ ಜನರನ್ನ ಮೋಸಗೊಳಿಸಿ ನಡೆಯೋದಿಕ್ಕೆ ಇನ್ನ ನಿನಗೆ ಮನಸ್ಸಿರೋದ್ರಿಂದಾನೇ ಈ ಪವಿತ್ರಾತ್ಮನ ಒಂದು ಶಕ್ತಿ ನನ್ನಲ್ಲಿದ್ರೆ ನಾನು ಇನ್ನ ಅತಿ ಹೆಚ್ಚಾಗಿ ಬೆಳಿಬಹುದು ಅಂತ ನಿನ್ನ ಮನಸ್ಥಿತಿ ಇದ್ದಿರ್ಬೋದು. ಅದಕ್ಕೆ ಪೇತ್ರನು ಹೇಳ್ತಾನೆ, ನಿನ್ನ ಜೊತೆ ಹಾಳಾಗ್ಲಿ ಅಂತ ಹೇಳುವಾಗ ಒಂದು ವಿಶೇಷವಾದ ಆತನ ಹೃದಯದ ಒಂದು ಕಠಿಣತನದ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಅದು 23ನೇ ವಚನವನ್ನ ಓದೋಣ. ಅಪೋಸ್ಟಲರ ಕ್ರಿಯೆಗಳು 8ನೇ ಅಧ್ಯಾಯ 23ನೇ ವಚನ. ಅವನಿಗೆ 40 ವಯಸ್ಸು ತುಂಬುತ್ತಾ 8:23 8:23 ಸಾರಿ. ಯಾಕಂದರೆ ನೀನು ಹಾನಿಕರವಾದ ವಿಷವು ದುಷ್ಟತ್ವದಲ್ಲಿ ಬಿಗಿಯುವ ಬಂಧನವೂ ಆಗಿರುವನೆಂದು ಕಾಣುತ್ತದೆ. ನೋಡ್ರಿ, ತುಂಬಾ ಮುಖ್ಯವಾದ ಒಂದು ವಾಕ್ಯ ಇದು ಅಲ್ವಾ. ನೀನು ದುಷ್ಟತನದಲ್ಲಿ ಏನಾಗಿದೆ, ನೀನು ಒಂದು ವಿಷವಾಗಿದ್ಯಾ ಅಂತ ಹೇಳ್ತಾರೆ. ನೀನು ಒಂದು ವಿಷವಾಗಿದ್ಯಾ, ನೀನು ದುಷ್ಟತನದಲ್ಲಿ ನೀನು ಇನ್ನೂ ಸಿಗಾಕೊಂಡಿದ್ಯಾ ಅಂತ ಹೇಳ್ತಾರೆ. ಇಂಗ್ಲಿಷಲ್ಲಿ ನೋಡ್ಬೇಕಾದ್ರೆ ಬಾಂಡ್ ಇನ್ ಇನ್ಇಕ್ವಿಟಿ ಅಂತಾರೆ. ನೀನು ದುಷ್ಟತನದಲ್ಲಿ ಇನ್ನೂ ಸಿಗಾಕೊಂಡಿದೀಯಾ. ನಿನ್ನ ಮನಸ್ಥಿತಿ ಈ ಒಂದು ಸತ್ಯದ ಒಂದು ಬೆಳಕನ್ನ ಪಡ್ಕೊಂಡ ಮೇಲೆ ನಿನ್ನ ಮನಸ್ಥಿತಿ ಏನಾಗಿರ್ಬೇಕೀಗ, ಟೋಟಲ್ ಆಗಿ ವಿಶಾಲವಾಗಿ ಏನ್ರಿ ಯಥಾರ್ಥವಾದ ಹೃದಯ ಆಗಿರ್ಬೇಕು. ಆದ್ರೆ ನಿನ್ನ ಹೃದಯವು ಇನ್ನೂ ಏನಾಗಿದೆ, ನಿನ್ಗೆ ಏನ್ರಿ ಆ ಒಂದು ವಿಷ ತುಂಬಿದೆ. ಈ ಲೋಕದ ಆತ್ಮವು ಇನ್ನೂ ನಿನ್ನಲ್ಲಿ ಇದೆ. ಅದನ್ನೇ ಪೇತ್ರನಲ್ಲಿ ಖಂಡಿಸ್ತಾರೆ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಆ ಒಂದು ಸೀಮೋನನ ಒಂದು ವಿಷಯವನ್ನ ಸ್ವಲ್ಪ ನಾವು ಧ್ಯಾನ ಮಾಡಿದ್ರೆ ಸಹೋದರರೇ, ಸೀಮೋನನು ಸತ್ಯದ ಒಂದು ವಿಷಯವನ್ನ ಅರ್ಥಕೊಂಡ್ರು, ಅವರಿಗೆ ಒಂದು ಅರಿವನ್ನ ಕೊಟ್ರು, ಒಂದು ನಾಲೆಜ್ ಅನ್ನ ಕೊಟ್ರು. ಫಿಲಿಪನ ಮೂಲಕ ಆ ನಾಲೆಜ್ ಅನ್ನ ಸೀಮೋನನು ಪಡ್ಕೊಂಡ್ರು. ಸೊ ಅದಾದ ನಂತರ ದೇವರ ಕೃಪೆಯಿಂದ ಪವಿತ್ರಾತ್ಮವನ್ನು ಹೊಂದುವ ಒಂದು ಸೌಭಾಗ್ಯವನ್ನು ಕೂಡ ಅವ್ರಿಗೆ ಕೊಟ್ಟಿದ್ರು. ಕೊಟ್ಟಿದ್ರು ಕೂಡ ಅವರ ಮನಸ್ಸು ಇನ್ನ ಏನ್ರಿ, ದೇವರ ಆತ್ಮವು ದೇವರು ಕೊಟ್ಟಾಗ ನಮ್ಮನ್ನ ಮಿರಾಕಲ್ ಆಗಿ ದೇವರೇನ್ ಮಾಡಲ್ಲ, ಪರಿಶುದ್ಧವಂತರಾಗಿ ಮಾಡಲ್ಲ. ನಾವು ಪರಿಶುದ್ಧತೆಯನ್ನ ಹೊಂದೋದಿಕ್ಕೆ ಏನ್ರಿ ಅವರು ಕೃಪೆನ ತೋರಿಸ್ತಾರೆ ಅಷ್ಟೇ ವಿನಃ ನಾವು ದೀಕ್ಷಾಸ್ಥಾನ ತಗೊಂಡು ಪವಿತ್ರಾತ್ಮವನ್ನ ಪಡ್ಕೊಂಡಿರೋ ಮಾತ್ರದಲ್ಲಿ ನಾವು ಏನಾಗಿರಲ್ರಿ, ಆಟೋಮೆಟಿಕ್ ಆಗಿ ನಮ್ಮ ಮನಸ್ಸು ಶುದ್ಧ ಆಗಲ್ಲ. ನಮ್ಮ ಮನಸ್ಸು ಶುದ್ಧ ಆಗ್ಬೇಕಾದ್ರೆ ನಮ್ಮ ಪ್ರಯತ್ನಗಳು, ನಮ್ಮ ಒಂದು ಹಳೆ ನಂಬಿಕೆ ವಿಶ್ವಾಸಗಳು, ಹಳೆ ಒಂದು ನಂಬಿಕೆಯಲ್ಲಿ
ನಮ್ಮ ಒಂದು ವಿಷಯ ಎಷ್ಟು ತನಕ ಅದನ್ನ ಬಿಟ್ಟಿದ್ದೀವಿ. ಒಂದು ವೇಳೆ ನಾವು ಹಳೆ ನಂಬಿಕೆಯಲ್ಲಿ ನಾವು ತುಂಬಾ ಅತಿ ಹೆಚ್ಚಾದ ಒಂದು ಆದಾಯವನ್ನ ಪಡ್ಕೊಂಡಿರ್ಬೋದು, ಅತಿ ಹೆಚ್ಚಾದ ಒಂದು ಸ್ಥಾನದಲ್ಲಿ ಇದ್ದಿರ್ಬೋದು ಅಲ್ವಾ, ಅತಿ ಹೆಚ್ಚಾದ ಒಂದು ಅನುಗ್ರಹವನ್ನ ಅಥವಾ ಒಂದು ಆದಾಯವನ್ನ ಅದರಿಂದಾನೇ ನಮ್ಮ ಜೀವಿತವನ್ನ ನಡೆಸ್ಕೊಂಡಿರ್ಬೋದು. ಆದರೆ ಸಹೋದರರೇ, ಈ ಒಂದು ನೂತನ ಸೃಷ್ಟಿಯ ಒಂದು ಕೃಪೆಯನ್ನ ದೇವರು ನಮಗೆ ಒದಗಿಸ್ಕೊಟ್ಟಾಗ ಸೀಮೋನನ ತರ ನಾವು ಇನ್ನ ನಮ್ಮ ಹೃದಯ ಸರಿ ಇಲ್ಲದೆ ಇರುವಂತ ಒಂದು ಪರಿಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೋಬೇಕು ಸಹೋದರರೇ. ನಾವು ನಮ್ಮ ಒಂದು ಆರ್ಥಿಕ ಜೀವನಕ್ಕೆ ಅಥವಾ ನಮ್ಮ ಸ್ವಾರ್ಥತೆಯನ್ನ ಇಟ್ಕೊಂಡು ದೇವರ ಹೆಜ್ಜೆ ಜಾಡೆಯಲ್ಲಿ ಅಥವಾ ಯೇಸು ಕ್ರಿಸ್ತನ ಹೆಜ್ಜೆ ಜಾಡೆಯಲ್ಲಿ ನಡೀತೀನಿ ಅಂತ ನಾನು ಆಚೆ ತೋರ್ವಿಕೆಯಲ್ಲಿ ಇಟ್ರೆ ದೇವರು ಸಹೋದರರೇ ಹೇಳ್ತಾರೆ, ನಿನ್ನ ಹೃದಯ ಸರಿಯಾಗಿಲ್ಲ ಅಂತ. ಅದು ಏನ್ರಿ, ಅದು ಏನಾಗಿದೆ ಅಂದ್ರೆ ವಿಷ ತುಂಬಿರೋದಾಗಿದೆ. ನೀನ್ ಇನ್ನ ದುಷ್ಕೃತ್ಯಗಳಲ್ಲಿ ನೀನ್ ಇನ್ನೂ ಏನಾಗಿದ್ಯಾ, ಸಿಗಾಕೊಂಡಿದ್ಯಾ ಅಂತ ಹೇಳ್ತಾರೆ. ಇದರಿಂದ ಆಚೆ ಬರ್ಬೇಕಾದ್ರೆ ನೀನು ಪಶ್ಚಾತ್ತಾಪ ಪಟ್ಟು ನೀನು ದೇವರಲ್ಲಿ ಇನ್ನೂ ಅತಿ ಹೆಚ್ಚಾದ ಕ್ಷಮಾಪಣೆಯನ್ನ ಹೊಂದೋದಿಕ್ಕೆ ಪಶ್ಚಾತ್ತಾಪವನ್ನ ಪಡಬೇಕು ಅಂತಾನೆ ಇಲ್ಲಿ ಅಪೊಸ್ತಲ ಪೇತ್ರರು ಆತನಿಗೆ ಒಂದು ಅಡ್ವೈಸ್ ನ ಕೊಡ್ತಾರೆ. ಸಹೋದರರೇ, ಇದು ತುಂಬಾ ಮುಖ್ಯವಾದ ಒಂದು ವಿಷಯ ಅಲ್ವಾ. ಸೊ ಸೀಮೋನನ ಬಗ್ಗೆ ನಾವು ನೋಡುವಾಗ ನೀವು ಇದನ್ನ ಮತ್ತೆ ನೀವು ಈ ಒಂದು ಸಬ್ಜೆಕ್ಟ್ನೆ, ಈ ಒಂದು ಸೀಮೋನನ್ನೇ ನೀವು ವಚನಗಳನ್ನ ನೀವು ಕಲೆಕ್ಟ್ ಮಾಡಿಕೊಂಡು ಈ ವ್ಯಕ್ತಿಯ ವಿಚಾರವಾಗಿ ಇನ್ನ ನೀವು ಕುಲಂಕುಷವಾಗಿ ಹೋದ್ರಿ ತುಂಬಾ ನಮಗೆ ಒಂದು ಬುದ್ಧಿ ಪಾಠವನ್ನ ದೇವರು ತಿಳಿಸ್ತಾರೆ ಅಲ್ವಾ. ಸೊ ಕ್ರಿಸ್ತನಲ್ಲಿ ನಾವು ಬಂದ ನಂತರ ನಮ್ಮ ಜೀವಿತ ಯಾವ ರೀತಿ ಮಾರ್ಪಡೆ ಆಗ್ಬೇಕು ಅಲ್ವಾ. ಅದನ್ನೇ ಅಪೊಸ್ತಲ ಪೌಲು ಬರೆಯುವಾಗ ನೂತನ ಸೃಷ್ಟಿ ಅಂದ್ರೆ ಅದಕ್ಕೆ ಒಂದು ಡೆಫಿನೇಷನ್ ಕೊಡ್ತಾರೆ. ನೂತನ ಸೃಷ್ಟಿ ಅಂದ್ರೆ ಅದಕ್ಕೆ ಒಂದು ಡೆಫಿನೇಷನ್ ನ ಕೊಡ್ತಾರೆ ಅವರ ವಾಕ್ಯಗಳಲ್ಲಿ. ಏನಂತಾರೆ ಅಂದ್ರೆ ಹಳೇದೆಲ್ಲ ಏನಾಯ್ತಂತೆ, ಅದು ಹೋಗ್ಬಿಡ್ತು, ಎಲ್ಲಾನು ಹೊಸ್ದಾಯ್ತು ಅಂತ ಒಂದು ಡೆಫಿನೇಷನ್ ನ ನೂತನ ಸೃಷ್ಟಿಗೆ ಕೊಡ್ತಾರೆ. ಆದ್ರೆ ಇಲ್ಲಿ ಸೀಮೋನನ ಪ್ರಾರಂಭದ ಜೀವನ ಹೆಂಗಿತ್ತು ಅಂದ್ರೆ, ಆ ನೂತನ ಸೃಷ್ಟಿ ಆಗೋದಿಕ್ಕೆ ದೇವರು ಎಲ್ಲಾ ವರವನ್ನ ದಯಪಾಲಿಸಿದ್ರು ಕೂಡ ಹಳೇದನ್ನ ಆತನ ಇನ್ನ ಪ್ರೀತಿ ಮಾಡ್ತಾ ಇದ್ದ. ಅದನ್ನ ಬಿಡೋದಿಕ್ಕೆ ಆತನಿಗೆ ಯಾವುದೇ ಮನಸ್ಸಿಲ್ಲ. ಆದ್ರೆ ಇನ್ನ ಆತನ ಹೃದಯ ನೂತನವಾಗಿಲ್ಲ ಅಂತ ನೋಡಿ. ಪ್ರಾರಂಭದ ಜೀವನ ಹಿಂಗಿದ್ರೆ ಕೂಡ ನಾವು ದೇವರಲ್ಲಿ ಕ್ಷಮಾಪಣೆಯನ್ನ ಹೊಂದೋದಿಕ್ಕೆ ನಮ್ಮ ಪಶ್ಚಾತ್ತಾಪವು ಏನಾಗಿರ್ಬೇಕ್ರಿ, ತುಂಬಾ ಹಾನೆಸ್ಟ್ ಆಗಿರ್ಬೇಕು. ಆ ಪಶ್ಚಾತ್ತಾಪ ಅದಿದ್ದ ಪಕ್ಷದಲ್ಲಿ ದೇವರು ಮತ್ತೆ ನಮ್ಮನ್ನ ಸರಿಪಡಿಸ್ಕೊಳ್ಳಕ್ಕೆ ಆತನ ಕೃಪೆಯನ್ನ ತೋರಿಸ್ತಾರೆ ಸಹೋದರರೇ. ಅದರಿಂದ ಈ ಸೀಮೋನನ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಪೇತ್ರನು ಹೇಳಿದಂತ ವಾಕ್ಯಗಳಲ್ಲಿ ಸೀಮೋನನಿಗೆ ಏನಾಯ್ತಂತೆ, ತುಂಬಾ ವಿಷಯಗಳು ಆತನಿಗೆ ಆತನಿಗೆ ಒಂದು ತಿಳುವಳಿಕೆ ಸಿಕ್ತು ನೋಡಿ. ಪೇತ್ರನು ಅಲ್ಲಿ ಸೀಮೋನನ್ನ ಗದರಿಸಿದಾಗ ಸೀಮೋನನು ಅದನ್ನ ಏನ್ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಅವನಿಗೆ ಒಂದು ಅಫೆಂಡ್ ಆಗುವ ಒಂದು ವಿಷಯ ಆಗಿಲ್ಲ. ಆತನ ತಪ್ಪುಗಳನ್ನ ಅರ್ಥ ಮಾಡಿಕೊಳ್ಳುವ ಒಂದು ಪರಿಜ್ಞಾನವನ್ನ ಪೇತ್ರನು ಆತನಿಗೆ ಕೊಟ್ಟು ಅಲ್ವಾ. ಸೊ ನೀನು ದೇವರ ವರವನ್ನ ದುಡ್ಡಿನಿಂದ ಕೊಂಡ್ಕೋಬೇಕು ಅಂತ ನಿನ್ನ ಮನಸ್ಥಿತಿ ಅದು ವಿಷ. ಅದು ದೇವರಲ್ಲಿ ಇರುವಂತ ದೇವ ಜನರಿಗೆ ಅದು ಸರಿಯಾದದ್ದಲ್ಲ. ನೀನು ಅದನ್ನೇ ನೀವು ನೋಡುವಾಗ ಅಲ್ಲಿ ಹೇಳುವಾಗ ನೀನು ಸಭೆಯ ಒಂದು ಅಂಗವಾಗಿ ಇನ್ನ ಆಗಿಲ್ಲ ಅಂತ ಹೇಳುವ ವಿಷಯ ಕೂಡ ಅಲ್ಲಿ ಅಪೊಸ್ತಲರ ಕ್ರಿಯೆಗಳು 8:21 ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಯು ಹ್ಯಾವ್ ಗಾಟ್ ನೋ ಪಾರ್ಟ್ ಅಂತ ಹೇಳ್ತಾರೆ. ನೀನು ಈ ಮನಸ್ಥಿತಿಯಲ್ಲಿ ನೂತನ ಸೃಷ್ಟಿಯಾಗಿರೋದಕ್ಕೆ ಸಾಧ್ಯತೆಗಳಿಲ್ಲ ಅಂತ ಒಂದು ಎಚ್ಚರಿಕೆಯ ವಿಷಯವನ್ನ ಅಲ್ಲಿ ಹೇಳೋದನ್ನ ನೋಡ್ತೀವಿ ಸಹೋದರರೇ. ಅದರಿಂದಾನೇ ಅಲ್ಲಿ ಪೇತ್ರನು ಆತನಿಗೆ ಆತನ ವಿಷಭರಿತವಾಗಿರುವ ಹೃದಯವನ್ನ ಅಲ್ಲಿ ಎಕ್ಸ್ಪೋಸ್ ಮಾಡ್ತಾರೆ. ಯಾರಿಗೆ? ಆ ಸೀಮೋನನಿಗೆ ಆತನ ಸರಿಪಡಿಸ್ಕೋಬೇಕು ಅಂತಾನೆ ಅದನ್ನ ಎಕ್ಸ್ಪೋಸ್ ಮಾಡ್ತಾರೆ ಸಹೋದರರೇ. ಸೊ ಅದರಿಂದ ಈ ವಿಷಯಗಳನ್ನ ನೋಡುವಾಗ ಅತಿ ಹೆಚ್ಚಾಗಿ ನಾವು ನೋಡ್ಬೇಕಾದ್ರೆ ಎಷ್ಟೋ ಸಮಯಗಳಲ್ಲಿ ನಾವು ತಿಳಿದೆ ಅಥವಾ ನಾವು ನೀತಿ ಅಂತ ಹೇಳಿ ಎಷ್ಟೋ ಅನೀತಿ ಕಾರ್ಯಗಳನ್ನ ನಾವು ಇನ್ನ
ಪಾಲನೆ ಮಾಡ್ಕೊಂಡು ಬರ್ತಾ ಇರ್ತೀವಿ ನಮ್ಮ ಜೀವನದಲ್ಲಿ. ಆದ್ರೆ ಸಹೋದರರೇ, ಅಲ್ಲಿ ಪೇತ್ರನು ಹೇಳುವಾಗ ನೀನು ಪ್ರಾರ್ಥನೆ ಮಾಡಿ ದೇವರ ಪಶ್ಚಾತ್ತಾಪವನ್ನ ಹೊಂದಬೇಕು ಅಂತ ನಿನ್ನ ಮನಸ್ಸಲ್ಲಿದ್ರೆ ನಿಜವಾಗ್ಲೂ ನಿನಗೆ ಆ ಪಶ್ಚಾತ್ತಾಪವನ್ನ ಅಥವಾ ದೇವರ ಒಂದು ಒಂದು ಫರ್ಗಿವ್ನೆಸ್ ನ ನೀನು ಹೊಂದ್ಕೋಬೇಕಾದ್ರೆ ನೀನು ಪಶ್ಚಾತ್ತಾಪ ಪಟ್ಟು ಸಂಪೂರ್ಣವಾಗಿ ನೀನು ದೇವರ ಕಡೆ ತಿರುಗಿಕೋ ಅನ್ನೋದನ್ನೇ ಅಲ್ಲಿ ಪೇತ್ರನು ಕೊಟ್ಟಿದ್ದಂತ ಸಲಹೆಗಳು ಸಹೋದರರೇ. ಸೊ ಈ ವಿಚಾರವಾಗಿ ನಾವು ನೋಡುವಾಗ ನಾವು ಹಳೆ ನಂಬಿಕೆಯಲ್ಲಿ, ಹಳೆ ವಿಶ್ವಾಸದಲ್ಲಿ ನಾನಾ ರೀತಿಯ ವಿಚಾರಗಳನ್ನ ನಾವು ಇರ್ಬೋದು. ನಮ್ಮ ಕ್ರೈಸ್ತ ಜೀವನವೇ ಒಂದು ಆದಾಯದ ಮೇಲೆ, ಯಾರೋ ಕೊಡುವಂತ ಆದಾಯದ ಮೇಲೆ ನಡ್ಕೊಂಡು ಹೋಗಿರ್ಬೋದು ಅಲ್ವಾ, ಅಥವಾ ಯಾವುದೋ ಒಂದು ಅದ್ಭುತ ಕಾರ್ಯಗಳು, ಯಾವುದೋ ಒಂದು ಸ್ವಸ್ಥತೆಯನ್ನ ಒಂದು ವೇಳೆ ಸೈತಾನನ ಶಕ್ತಿಯಿಂದ ನಾವು ಮಾಡ್ಕೊಂಡಿದ್ದಿರ್ಬೋದು, ಅದೇ ನಮಗೆ ಆದಾಯವಾಗಿದ್ದಿರ್ಬೋದು. ಅಥವಾ ಒಂದು ಸಭೆಯ ಒಂದು ಐಕ್ಯತೆಯಲ್ಲಿ, ನಮ್ಮ ಹಳೆ ನಂಬಿಕೆಯಲ್ಲಿ ಯಾವುದೋ ಒಂದು ಬಿಸ್ನೆಸ್ಗೋಸ್ಕರ ಅಲ್ವಾ, ನಮ್ಮ ಆದಾಯಕ್ಕೋಸ್ಕರ ಸಭೆಗೆ ನಾವು ಹೋಗಿರ್ಬೋದು. ಅಲ್ಲಿ ಇರುವಂತ ಜನರನ್ನ ಆದಾಯ ಪಡಿಸ್ಕೊಂಡು ನನ್ನ ಜೀವನವನ್ನ ನಡೆಸ್ಕೊಂಡು ಹೋಗಿರ್ಬೋದು. ಇದೆಲ್ಲಾನು ನಾವು ನೋಡಿದಂತ ವಿಷಯಗಳು. ಆದರೆ ಈ ನೂತನವಾದ ಬೆಳಕಲ್ಲಿ ನಾವು ಬಂದ ನಂತರ ಸಹೋದರರೇ, ಸೀಮೋನನು ಮಾಡಿದಂತ ಆ ಪ್ರಾರಂಭದಲ್ಲಿ ಮಾಡಿದಂತ ತಪ್ಪನ್ನ ನಾವು ಮಾಡದೆ ಇರಬೇಕು ಅಂತಾನೆ ಈ ದಿನದಲ್ಲಿ ಈ ಪಾಠವನ್ನ ದೇವರು ನಮಗೆ ತಿಳಿಸ್ತಾ ಇದ್ದಾರೆ. ಸಂಪೂರ್ಣವಾದ ಮನಸ್ಸಾಂತರ ಇಲ್ಲಿ ದೇವರು ನಮ್ಮಿಂದ ಅಪೇಕ್ಷಿಸ್ತಾರೆ. ಆವಾಗ ತಾನೇ ನಾನು ಆಚೆ ಸಹೋದರರಿಗೆ ತೋರುವಿಕೆಗೆ ನಾನು ದೀಕ್ಷಾ ಸ್ಥಾನವನ್ನ ತಗೊಂಡಿರ್ಬೋದು. ಆದ್ರೆ ನಿಜವಾದ ದೇವರ ಪವಿತ್ರಾತ್ಮವನ್ನ ಭರಿತವನಾಗಿರ್ಬೇಕು ಅಂದ್ರೆ ದೇವರಲ್ಲಿ ನಾನು ಮನಸ್ಸಾಂತರವನ್ನ ಹೊಂದಬೇಕು, ಅಥವಾ ನಾನು ಪಶ್ಚಾತ್ತಾಪವನ್ನ ಪಡಬೇಕು. ಆವಾಗ್ಲೇ ನನಗೆ ಕ್ಷಮಾಪಣೆ ಅನ್ನೋದು ಅಲ್ಲಿ ಪ್ರಾರಂಭವಾಗತ್ತೆ. ಆ ಕ್ಷಮಾಪಣೆಯನ್ನ ನಾನು ಸತತವಾಗಿ ನಾನು ನಡ್ಕೊಂಡು ಹೋಗೋದಿಕ್ಕೆ ನನ್ನ ಒಂದು ಅವಕಾಶವನ್ನ ದೇವರು ಮಾಡಿಕೊಡ್ಬೇಕು ಸಹೋದರರೇ. ಸೊ ಈ ರೀತಿಯ ವಿಚಾರಗಳು ಒಂದು ವೇಳೆ ನಾವು ಕೂಡ ಕ್ರಿಸ್ತನಲ್ಲಿ ಬಂದು ಈ ಹೊಸ ಬೆಳಕನ್ನ ಪಡ್ಕೊಂಡು ದೀಕ್ಷಾ ಸ್ಥಾನವನ್ನ ಪಡ್ಕೊಂಡಿದ್ರು ಕೂಡ ದೇವರ ಆತ್ಮದ ಒಂದು ವಿಷಯ ನಮ್ಮಲ್ಲಿ ಕೊರತೆ ಇದ್ರೆ, ಈ ಒಂದು ವಿಷಯದಲ್ಲಿ ನಾವು ಕೂಡ ಒಂದು ವೇಳೆ ತಪ್ಪು ಮಾಡ್ತಾ ಇದ್ದೀವಾ ಅಂತ ಒಂದು ಪ್ರಶ್ನೆಯನ್ನ ಹಾಕಿ ದೇವರ ಒಂದು ಸನ್ನಿಧಾನದಲ್ಲಿ ಪ್ರಾರ್ಥನೆ ಮೂಲಕ ನಮ್ಮ ಹೃದಯಗಳನ್ನ ಸರಿಪಡಿಸ್ಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡೋಣ ಸಹೋದರರೇ. ಇದೇ ವಿಚಾರವಾಗಿನೇ ಅಲ್ಲಿ ನಾವು ಈ ಸೀಮೋನನ ವಿಷಯದಲ್ಲಿ ಈ ಒಂದು ಪಶ್ಚಾತ್ತಾಪವನ್ನ ಇಲ್ಲಿ ಸೀಮೋನನು ಪಟ್ರು ಅಂತಾನೆ ನಮಗೆ ಒಂದು ಲೆಸನ್ನ ದೇವರು ತಿಳಿಸ್ತಾರೆ. ಇದು ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಪೋಸ್ಟಲರ ಕ್ರಿಯೆಗಳು 8ನೇ ಅಧ್ಯಾಯ 24 ಮತ್ತು 25ನೇ ವಚನವನ್ನ ಓದೋಣ. 8ನೇ ಅಧ್ಯಾಯ 24 ಮತ್ತು 25ನೇ ವಚನ. ಅದಕ್ಕೆ ಸೀಮೋನನು, ನೀವು ಹೇಳಿರುವ ಸಂಗತಿಗಳಲ್ಲಿ ಯಾವುದು ನನ್ನ ಮೇಲೆ ಬಾರದಂತೆ ನನಗೋಸ್ಕರ ನೀವೇ ಕರ್ತನನ್ನು ಬೇಡಿಕೊಳ್ಳಿರಿ ಎಂದು ಹೇಳಿದ್ದನು. ಹೀಗಿರಲಾಗಿ ಅವರು ಹೀಗಿರಲಾಗಿ ಅವರು ಕರ್ತನ ವಾಕ್ಯವನ್ನು ಪ್ರಮಾಣ ಪೂರ್ವಕವಾಗಿ ಹೇಳಿದ ಮೇಲೆ ಯೆರೂಸಲೇಮಿಗೆ ಹಿಂದಿರುಗಿ ಹೊರಟು ಸಮರ್ಯದವರ ಅನೇಕ ಊರುಗಳಲ್ಲಿ ಸುವಾರ್ತೆಯನ್ನು ಸಾರಿದರು. ಓಕೆ ಸಿಸ್ಟರ್. ಸೊ ಇಲ್ಲಿ ನಾವು ಆ ಸೀಮೋನನ ವಿಚಾರವಾಗಿ ನೋಡ್ಬೇಕಾದ್ರೆ ಆತನ ಪ್ರಾರಂಭದ ಜೀವಿತ ಯಾವ ರೀತಿ ಅಂತ ಇತ್ತು ಅಂತ 8ನೇ ಅಧ್ಯಾಯ 9ನೇ ವಚನದಿಂದ ನೋಡ್ಕೊ ಬಂದ್ವಿ. ಯೇಸು ಕ್ರಿಸ್ತನ ಒಂದು ಸುವಾರ್ತೆಯನ್ನ ಪಡ್ಕೊಂಡಿರೋ ನಂತರ ಆತನ ಒಂದು ಹೃದಯ ಹೆಂಗಿತ್ತು ಅಂತ ನೋಡಿದ್ವಿ. ಅದಾದ ನಂತರ ಅಲ್ಲಿ ಪೇತ್ರನು ಆತನನ್ನ ಖಂಡಿಸಿದಾಗ ಆ ಖಂಡನೆ ಯಾವ ರೀತಿ ಅದು ಒಳ್ಳೆಯ ರೀತಿಯಲ್ಲಿ ತಗೊಂಡು ಆತನು ಮಾಡಿದ್ದು ತಪ್ಪು ಅಂತ ಹೇಳಿ ಆತನು ಪಶ್ಚಾತ್ತಾಪ ಪಟ್ಟು ಇರುವಂತ ವಿಷಯನೇ 24ನೇ ವಚನದಲ್ಲಿ ನಮಗೆ ತಿಳಿಸ್ತಾರೆ ಅಲ್ವಾ. ಹೇಳ್ತಾರೆ, ನಾನು ಮಾಡಿದಂತ ಈ ತಪ್ಪು, ನಾನು ದುಡ್ಡು ಕೊಟ್ಟು ಈ ಪವಿತ್ರಾತ್ಮನ ವರವನ್ನ ಪಡ್ಕೋಬೇಕು ಅಂತ ನಾನು ಯೋಚನೆ ಮಾಡಿದ್ದು ತಪ್ಪೆ ಅಂತ ಅಲ್ಲಿ ಒಪ್ಕೋತಾರೆ ಅಲ್ವಾ. ತುಂಬಾ ಮುಖ್ಯವಾದ ಒಂದು ಪಾಠ ನಮ್ಗೆ ಅಲ್ವಾ. ಸೊ ಅಲ್ಲಿ ಹೇಳುವಾಗ ಹೇಳ್ತಾರೆ, ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿ ನಾನು ಕೇಳಿದಂತ ಈ ಒಂದು ತಪ್ಪಾದ ಒಂದು ವಿಷಯವನ್ನ ನನ್ನ ಮೇಲೆ ದೇವರು ಕೋಪಗೊಂಡು ನನ್ನನ್ನ ಶಿಕ್ಷಿಸದೆ ಇರ್ಲಿ ಅಂತ ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ.
ನೋಡಿ, ಇದು ನಿಜವಾದ ಒಂದು ಮನಸ್ಸಾಂತರ, ಇದು ನಿಜವಾದ ಒಂದು ಪಶ್ಚಾತ್ತಾಪ. ಸಹೋದರರೇ, ಇದೇ ಇವತ್ತಿನ ದಿನದಲ್ಲಿ ನಮಗೆ ದೇವರು ಕೊಡುವಂತ ಪಾಠ. ಕ್ರಿಸ್ತನಲ್ಲಿ ಬಂದಿರ್ತೀವಿ, 10 ವರ್ಷ, 15 ವರ್ಷ, 3 ವರ್ಷ, 4 ವರ್ಷ, ಎಷ್ಟೋ ವರ್ಷಗಳಾಗಿರ್ತದೆ. ಎಷ್ಟೋ ದೇವರ ಒಂದು ಅರಿವನ್ನ ಪಡ್ಕೊಂಡಿರ್ತೀವಿ, ಎಷ್ಟೋ ನಾಲೆಜ್ನ ಪಡ್ಕೊಂಡಿರ್ತೀವಿ, ಎಷ್ಟೋ ವಿಷಯಗಳಲ್ಲಿ ತಿಳುವಳಿಕೆ ಬಂದಿರ್ತದೆ. ಸತ್ಯವೇದವನ್ನ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಆದರೆ ಸಹೋದರರೇ, ನಮ್ಮ ಹೃದಯವು ಕಹಿತನದಿಂದ ಅಥವಾ ದುಷ್ಟತನದಿಂದ ಅಥವಾ ವಿಷದಿಂದ ತುಂಬಿದ್ರೆ ದೇವರು ನಮಗೆ ಈ ಸ್ವಾರ್ಥೆಯ ಯುಗದ ಒಂದು ಹಂತ್ಯದಲ್ಲಿ ನಮ್ಗೆ ಆ ಒಂದು ಜಡ್ಜ್ಮೆಂಟ್ ನ ಈಗ ಸಭೆ ಈ ಒಂದು ನ್ಯಾಯ ತೀರ್ಪಿನ ಸಮಯದಲ್ಲಿ ನಡೆಸ್ತಾ ಇದ್ದಾರೆ. ಆ ನ್ಯಾಯ ತೀರ್ಪಿನಲ್ಲಿ ನಾವು ಸಭೆಯ ಒಂದು ಅಂಗವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಮಗೆ ಒಂದು ತಿಳುವಳಿಕೆ ಬರಬೇಕು ಸಹೋದರರೇ. ಅದು ತುಂಬಾ ಮುಖ್ಯವಾದ ಒಂದು ವಿಷಯವಾಗಿದೆ. ಅದರಿಂದ ಇಲ್ಲಿ ಸೀಮೋನನು ಯಾವ ರೀತಿ ಪ್ರಾರ್ಥನೆ ಮಾಡ್ಕೊಂಡ್ರು ಅಂತ ನೋಡ್ಬೇಕಾದ್ರೆ, ಅಲ್ಲಿ ಪೇತ್ರನಿಗೂ ಮತ್ತೆ ಯೋಹಾನನಿಗೂ ಮತ್ತೆ ಫಿಲಿಪ್ಪನಿಗೆ ನೋಡಿ ಏನ್ ಹೇಳಿರ್ಬೋದು ಅಂದ್ರೆ, ದಯವಿಟ್ಟು ನಾನು ಈ ರೀತಿ ಆಲೋಚನೆ ಮಾಡಿದ್ದು ತಪ್ಪಾಯಿತು, ನನಗೋಸ್ಕರ ಪ್ರಾರ್ಥನೆ ಮಾಡಿ ಈ ಒಂದು ವಿಷಯದ ಪ್ರಕಾರ ದೇವರು ನನ್ನ ಶಿಕ್ಷಿಸದೆ ನನಗೆ ಒಂದು ನನಗೆ ದೇವರು ಒಂದು ಫರ್ಗಿವ್ನೆಸ್ ನ ಕೊಡ್ಲಿ ಅಂತ ನೀವು ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿರ್ಬೋದು. ಇದೇ ಸೀಮೋನನ ಪ್ರಾರಂಭದ ಜೀವನ. ಆತನು ಕ್ರಿಸ್ತನಲ್ಲಿ ಬಂದ ನಂತರ ಆತನ ಬೆಳವಣಿಗೆ ಆ ಒಂದು ಪಶ್ಚಾತ್ತಾಪದ ಮೇಲೇನೆ ಅವನು ಆತನ ಜೀವನದ ಕೊನೆ ತನಕ ಆ ಪಶ್ಚಾತ್ತಾಪದ ಮೇಲೇನೆ ಒಂದು ವೇಳೆ ದೇವರ ಚಿತ್ತದಲ್ಲಿ ಅಥವಾ ದೇವರಿಗೆ ಗೊತ್ತಿರ್ತದೆ ಆತನ ಒಂದು ಜೀವನ ಸರಿಯಾದ ರೀತಿಯಲ್ಲಿ ಅವರು ಮುಗಿಸಿರ್ಬೇಕು ಅಂತ ನಾವು ಈ ಒಂದು ವಿಚಾರದಲ್ಲಿ ನೋಡ್ಬೇಕಾಗಿದೆ ಸಹೋದರ ಅಲ್ವಾ. ಸೊ ಅದು ಒಂದು ಮುಖ್ಯವಾದ ವಿಷಯವಾಗಿ ನಾವು ನೋಡ್ತೀವಿ. ಸೊ ಅಲ್ಲಿ ಸಹೋದರರೇ, ನಾವು ನೋಡುವಂತ ವಿಷಯಗಳನ್ನ ಈ ದಿನದಲ್ಲಿ ಕೂಡ ದೇವರು ಇಂಥ ಒಂದು ಕಾರ್ಯಗಳನ್ನ ನಮ್ಗೆ ಹೇಳುವಾಗ ನಾವು ಒಂದೊಂದು ವಾಕ್ಯಗಳಲ್ಲೂ ನಾವು ಒಂದು ಸಾರಾಂಶವನ್ನ ಅಥವಾ ನಮಗೆ ಇರುವ ಬುದ್ಧಿಪಾಠವನ್ನ ನಾವು ಯಾವಾಗ್ಲೂ ಏನ್ ಮಾಡ್ಕೋಬೇಕ್ರಿ, ರಿಫ್ಲೆಕ್ಟ್ ಮಾಡ್ಕೋಬೇಕು. ನಾವು ನೋಡುವಂತ ಈ ದೇವರ ವಚನಗಳು ಎಲ್ಲಾನು ನಮಗೆ ಒಂದು ಮಿರರ್ ಇದ್ದಂಗೆ ಅಲ್ವಾ, ಒಂದು ಕನ್ನಡಿ, ಒಂದು ಮಿರರ್ ಇದ್ದಂಗೆ ನಾವು ನೋಡ್ತಾನೆ ಇರ್ತೀವಿ ಮಿರರ್ನ. ಯಾಕಂದ್ರೆ ದೇವರ ವಾಕ್ಯವು ಆ ತರ ಇದೆ. ಅದು ರಿಫ್ಲೆಕ್ಟ್ ಆಗೋದು ಏನು ಅಂದ್ರೆ, ನಾನು ಹೆಂಗಿದ್ದೀನಿ ಅಂತ ನನ್ನನ್ನೇ ರಿಫ್ಲೆಕ್ಟ್ ಮಾಡ್ತದೆ. ಸೊ ಒಂದೊಂದು ವಾಕ್ಯಗಳನ್ನ ಕೇಳುವಾಗ ಈ ರಿಫ್ಲೆಕ್ಷನ್ ಹೆಂಗಿದೆ ಅಂತ ನಾನು ಫಸ್ಟು ನನ್ನನ್ನ ಶೃಂಗಾರ ಮಾಡ್ಕೋಬೇಕು. ನನ್ನನ್ನ ಒಂದು ಒಳ್ಳೆ ಶೃಂಗಾರವಾದ ಒಂದು ವಿಷಯವಾಗಿ ನನ್ನ ಒಳಾಂಗಣದ ಹೃದಯವು ಅದು ಏನಾಗಿರ್ಬೇಕ್ರಿ, ಶುದ್ಧವಾಗಿ, ಕಲ್ಮಶ ಇಲ್ಲದೆ, ವಿಷ ತುಂಬಿರೋದಾಗಿ ಇಲ್ಲದೆ, ಅದು ವಿಧೇಯತೆಯಿಂದ, ನಿಷ್ಠತೆಯಿಂದ ದೇವರಿಗೆ ಇರುವಂತ ಒಂದು ಕೆಲಸವನ್ನ ನಾವೇ ಮಾಡಬೇಕು ಸಹೋದರರೇ. ಇದೇ ನಮಗೆ ದೇವರು ಕೊಡುವಂತ ವಿಷಯ. ದೇವರ ಪವಿತ್ರಾತ್ಮವನ್ನ ಪಡ್ಕೊಂಡಿದೀವಿ ಅಂತ ಹೇಳುವಾಗ ಅದು ದೇವರು ಮಿರಾಕಲ್ ಮಾಡಿ ನಮ್ಮ ಹೃದಯವನ್ನ ಶುದ್ಧ ಮಾಡಲ್ಲ. ದೇವರು ನಮಗೆ ಸಹಾಯ ಮಾಡ್ತಾರೆ, ಆದ್ರೆ ಅದು ಆಟೋಮೆಟಿಕ್ ಆಗಿ ಶುದ್ಧ ಆಗಲ್ಲ. ಆ ಸಹಾಯವನ್ನೇ ನಾವು ಕೃಪೆ ಅಂತ ಹೇಳ್ತೀವಿ. ಆ ಸಹಾಯದ ಮೂಲಕ ನಮ್ಮ ಹೃದಯವನ್ನ, ನಮ್ಮ ಆಲೋಚನೆಗಳನ್ನ ನಾವು ಸರಿಪಡಿಸ್ಕೋಬೇಕು. ನಾವು ಶುದ್ಧತೆಯನ್ನ ಹೊಂದಬೇಕು ಅನ್ನೋದೇ ಇದು ದೇವರ ಸಂಕಲ್ಪವಾಗಿದೆ ಸಹೋದರ. ಅದನ್ನೇ ನಾವು ನೋಡುವಾಗ ಇಲ್ಲಿ ಸೀಮೋನನು ಆ ರೀತಿಯ ಮನಸಾಂತರವನ್ನ ಹೊಂದಿರುವ ವಿಷಯವನ್ನ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ರೀತಿಯ ವಿಚಾರಗಳನ್ನ ನೋಡುವಾಗ ಸಹೋದರರೇ, ಸೀಮೋನನ ಒಂದು ವಿಚಾರವನ್ನೇ ಅಲ್ಲಿ 25ನೇ ವಚನವನ್ನ ಓದುವಾಗ ಅಲ್ಲಿ ಹೇಳ್ತಾರೆ, ಅವರು ಆ ಒಂದು ಘಟನೆ ಆಗ್ತಾ ಇರಂಗೆ ಅಲ್ಲಿ ಸಮಾರ್ಯದಲ್ಲಿ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಸಹೋದರರೇ, ಅಲ್ಲಿ ದೇವರ ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಅಲ್ಲಿ ಹೇಳುವಂತದ್ದಾಗಿದೆ. ಓಕೆ, ಇಲ್ಲಿ ಈ ಒಂದು ಪಾಠದಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ನಾವು ಹಾಕೊಂಡ್ರೆ ಏನು ಅಂದ್ರೆ, ಈಗ ಜನರಿಗೆ ಸೀಮೋನನು ಮಾಡಿದ ಅದ್ಭುತ ವಿಷಯಗಳು ಮತ್ತೆ ಫಿಲಿಪ್ಪನು ಮಾಡಿದ ಅದ್ಭುತ ವಿಷಯಗಳಲ್ಲಿ ಯಾವ ಒಂದು ವಿಷಯ ಅವರು ಗಮನಿಸಿದ್ರು, ಏನ್ ಡಿಫ್ರೆಂಟ್ ನ ನೋಡಿರ್ಬೇಕು ಅವರು ಅಂತ ಕೂಡ ಒಂದು ಪ್ರಶ್ನೆ ನಮ್ಗಿರ್ಬೇಕು ಅಲ್ವಾ.
ಸೊ ಈಗ ಸೀಮೋನನ್ನು ಕೂಡ ತುಂಬಾ ಒಂದು ಪ್ರಬಲವಾದ ವ್ಯಕ್ತಿಯಾಗಿ ಆತನನ್ನ ತೋರಿಸ್ಕೊಂಡು ಆ ಮಾಯಾಮಾಟಗಳನ್ನ ಮಾಡ್ತಾ ಇದ್ದ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಸಮಾರ್ಯ ಪಟ್ಟಣದ ಜನರು ಫಿಲಿಪಿಯನ ಒಂದು ಅದ್ಭುತಗಳನ್ನ ನೋಡಿದ್ರು. ಅದಕ್ಕೂ ಇದಕ್ಕೂ ಯಾವ ಡಿಫರೆನ್ಸ್ ನ ನೋಡಿದ್ರು ಅಂತ ನಾವು ನೋಡ್ಬೇಕಾದ್ರೆ ಸಹೋದರರೇ, ಒಂದೇ ವಿಷಯನೇ. ಏನು ಅಂತ ನೋಡ್ಬೇಕಾದ್ರೆ, ಕ್ರಿಸ್ತನ ಹೆಸರಿನಲ್ಲಿ ಇವರು ಅದ್ಭುತಗಳನ್ನ ಮಾಡ್ತಾ ಇದ್ರು. ಕ್ರಿಸ್ತನ ರಾಜ್ಯದ ಬಗ್ಗೆ ಅವ್ರಿಗೆ ಹೇಳ್ತಾ ಇದ್ರು. ಇದೇ ಅವ್ರಿಗಿದ್ದಂತ ಡಿಫರೆನ್ಸ್ ಅಲ್ವಾ. ಸೀಮೋನನು ಆತನ ಸ್ವಂತ ಆದಾಯಕ್ಕೋಸ್ಕರ ಆ ಸ್ವಸ್ಥತೆಗಳನ್ನ ದೃಷ್ಟ ಶಕ್ತಿಯಿಂದ ಅದನ್ನ ಮಾಡ್ತಾ ಇದ್ದ. ಆದ್ರೆ ಅಲ್ಲಿ ಫಿಲಿಪಿಯನು ನಿಷ್ಠಾವಂತನಾಗಿ ಯಥಾರ್ಥ ಹೃದಯದಿಂದ ದೇವರ ಸುವಾರ್ತೆಯ ಒಂದು ವಿಚಾರವನ್ನ ಅಲ್ಲಿ ಜನರಿಗೆ ಹೇಳಿದಾಗ ಜನರಿಗೆ ಕ್ರಿಸ್ತನ ಮೇಲೆ ಒಂದು ನಂಬಿಕೆಯನ್ನ ಉಂಟು ಮಾಡ್ದ. ಕ್ರಿಸ್ತನ ಬರುವಂತ ರಾಜ್ಯದ ಮೇಲೆ ಒಂದು ಭರವಸೆಯನ್ನ ಕೊಟ್ಟ. ಇದೇ ತುಂಬಾ ಮುಖ್ಯವಾದದ್ದು. ನಾವು ಕೂಡ ಈ ಕಾಲ ಸಮಯದಲ್ಲಿ ಸುವಾರ್ತೆಯನ್ನ ಸಾರೋದಿಕ್ಕೆ ದೇವರು ಕೃಪೆ ಮಾಡಿದ್ದಾರೆ. ನಾವು ಕೂಡ ಈ ಸ್ವಸ್ಥತೆಗಳನ್ನ ಮಾಡಕ್ಕೆ ಸಾಧ್ಯನಾ ಅಂದ್ರೆ ಈ ಕಾಲ ಸಮಯದಲ್ಲಿ ಸ್ವಸ್ಥತೆಯನ್ನ ಮಾಡೋದಿಕ್ಕೆ ನಮಗೆ ಅವಕಾಶ ಇಲ್ಲ. ಯಾಕಂದ್ರೆ ದೇವರ ವಾಕ್ಯವು ಸಂಪೂರ್ಣವಾಗಿ ನಮಗೆ ಸತ್ಯವೇದದಲ್ಲಿ ಕೊಟ್ಬಿಟ್ರು ಕೈಗೆ. ಆದಿಸಭೆಗೆ ಆ ಸತ್ಯವೇದದ ಒಂದು ಏನ್ರಿ ಆ ಒಂದು ಸತ್ಯವೇದವು ಇಲ್ಲದೆ ಇರೋದ್ರಿಂದ ಅದು ಏನಾಗ್ತಾ ಇದ್ರೆ ಈ ರೀತಿಯ ಒಂದು ವಿಚಾರವನ್ನ ದೇವರು ಆ ಒಂದು ಕಾಲ ಸಮಯಕ್ಕೆ ಅದಕ್ಕೆ ಅನುಗ್ರಹ ಮಾಡಿದ್ರು. ಆದ್ರೆ ಈ ಕಡೆ ಕಾಲದಲ್ಲಿ ದೇವರ ಒಂದು ಮಕ್ಕಳ ಅಥವಾ ದೇವರ ಈ ಒಂದು ಬೆಳಕಲ್ಲಿ ಇರೋರು ಈ ಸ್ವಸ್ಥತೆಯನ್ನ ಮಾಡ್ಬೋದಾ, ಅಥವಾ ಏನ್ರಿ ಆ ದೆವ್ವಗಳನ್ನ ಓಡಿಸ್ಬೋದಾ, ಅಥವಾ ಅದ್ಭುತಗಳನ್ನ ಮಾಡ್ಬೋದಾ ಅಂದ್ರೆ ಸಹೋದರರೇ, ಅದಕ್ಕೆ ಇದು ಕಾಲ ಸಮಯ ಇಲ್ಲ. ಯಾಕೆ ಅಂದ್ರೆ ಈಗ ಸತ್ಯವೇದವು ಸಂಪೂರ್ಣವಾಗಿ ನಮ್ಮಲ್ಲಿ ಕೊಡಲ್ಪಟ್ಟು ದೇವರ ವಾಕ್ಯವು, ದೇವರ ಶಕ್ತಿಯು, ದೇವರು ಬರುವಂತ ಯುಗದ ಕಾರ್ಯಗಳು ಎಲ್ಲಾನು ಬರೆದಿಟ್ಟಿರೋದ್ರಿಂದ ನಮಗೆ ಯಾವುದೇ ರೀತಿಯ ಅದ್ಭುತಗಳ ಮೂಲಕ ಜನರಿಗೆ ಇದು ಹೇಳಬೇಕು ಅಂತ ನಮಗೆ ದೇವರು ದಯಪಾಲಿಸಿಲ್ಲ. ಅದರಿಂದ ಈ ಒಂದು ವಿಷಯದಲ್ಲೂ ಕೂಡ ನಮ್ಮ ಗಮನ ಇರಬೇಕು ಸಹೋದರ. ಸೊ ನಾವು ನೋಡುವಾಗ ಈಗ ಕೂಡ ಸುವಾರ್ತೆಯನ್ನ ಸಾರುವಾಗ ಎಷ್ಟೋ ಜನ ಕ್ರೈಸ್ತ ಒಂದು ಸಮುದಾಯದಲ್ಲಿ ಈ ಅದ್ಭುತ ಈ ಒಂದು ಸ್ವಸ್ಥತೆಗಳನ್ನ ಈಗಲೂ ಕೂಡ ಮಾಡೋದನ್ನ ನೋಡ್ತೀವಿ. ಆದ್ರೆ ಅದೆಲ್ಲ ನಾವು ನೋಡುವಾಗ ಇವರು ಅವರ ಒಂದು ಆದಾಯಕ್ಕೋಸ್ಕರ, ಅವರ ಒಂದು ಹೊಗಳಿಗೋಸ್ಕರ, ಅವರ ಒಂದು ಜೀವನ ನಡೆಸೋದಕ್ಕೋಸ್ಕರ ಇದನ್ನ ಮಾಡ್ತಾರೆ ವಿನಃ ಸಂಪೂರ್ಣವಾಗಿ ಬರುವಂತ ದೇವರ ರಾಜ್ಯವನ್ನ ಜನರಿಗೆ ಎಷ್ಟು ಹೇಳ್ತಾ ಇದ್ದಾರೆ, ಬರುವಂತ ದೇವರ ರಾಜ್ಯದ ಮಹಿಮೆಯನ್ನು ಇವರು ಎಷ್ಟು ಮಟ್ಟಿಗೆ ಹೇಳ್ತಾ ಇದ್ದಾರೆ, ಆ ರಾಜ್ಯದಲ್ಲಿ ಶ್ರೇಷ್ಠವಾದ ಒಂದು ಸ್ಥಾನವನ್ನ ಪಡ್ಕೊಳ್ಳೋದಿಕ್ಕೆ ಈ ಬಲಿಯ ಜೀವನವನ್ನ, ಈ ಒಂದು ದೇವರಿಗೆ ಯಜ್ಞವಾಗಿ ನಾವು ಸಮರ್ಪಣೆ ಮಾಡಬೇಕು ಅಂತ ಈ ಜೀವನವನ್ನ ಎಷ್ಟು ಹೇಳ್ಕೊಡ್ತಾ ಇದ್ದಾರೆ. ಸೊ ಬೇರೆ ಕ್ರಿಸ್ತನನ್ನ ಅಲ್ಲಿ ಏನ್ ಮಾಡ್ತಾ ಇದಾರೆ, ಅಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಪ್ರಾಸ್ಪರಿಟಿ ಕ್ರೈಸ್ಟ್ ನ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅಲ್ವಾ. ಐಶ್ವರ್ಯವಂತಿಕೆಯ ಒಂದು ಸುವಾರ್ತೆಯನ್ನ ಸಾರ್ತಾ ಇದ್ದಾರೆ ವಿನಃ ಅಲ್ಲಿ ಬಲಿಯ ಜೀವನ ಅಥವಾ ಸ್ಯಾಕ್ರಿಫೈಸ್ ಲೈಫ್ ಅಥವಾ ನಾವು ಈ ರೀತಿಯ ನಮ್ಮ ಸ್ವಾರ್ಥತೆಯನ್ನ ಬಿಟ್ಟು ದೇವರ ಚಿತ್ತಕ್ಕೆ ನಾವು ಬದುಕಬೇಕು ಅಂತ ಅದು ಕೊಡದೇ ಇರುವಂತ ಪರಿಸ್ಥಿತಿಯಲ್ಲಿ ಅವ್ರು ಇದ್ದಾರೆ. ಆದ್ರೆ ಸ್ವಸ್ಥತೆಗಳನ್ನ ಮಾಡಿಸ್ತಾ ಇದ್ದಾರೆ. ಇದು ಯಾವ ಶಕ್ತಿಯಿಂದ ನಡೀತಾ ಇದೆ ಅಂತ ನಮಗೆ ಒಂದು ಪರಿಜ್ಞಾನವನ್ನ ದೇವರು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಸ್ಪಷ್ಟವಾಗಿ ನಿಂತಿರ್ಬೇಕು ಸಹೋದರ. ಅದರಿಂದ ಈ ದಿನದಲ್ಲೂ ಕೂಡ ಈ ವಿಷಯಗಳನ್ನ ದೇವರು ನಮಗೆ ತಿಳಿಸಿದ್ದಾರೆ. ದೇವರ ಚಿತ್ತ ಇದ್ರೆ ಇವತ್ತು ವಚನಗಳು ಜಾಸ್ತಿ ಮುಗಿಸಿಲ್ಲ ನಾವು, ಆದ್ರೆ ಒಂದು ವ್ಯಕ್ತಿಯ ಬಗ್ಗೆ ನಮ್ಮ ಒಂದು ಪಾಠ ಇವತ್ತು ಸಬ್ಜೆಕ್ಟ್ ತುಂಬಾ ಮುಖ್ಯವಾಗಿ ನಾವು ಯಾವಾಗ್ಲೂ ಈ ವ್ಯಕ್ತಿಯನ್ನ ನಮ್ಮ ಮನಸ್ಸಿಗೆ ತಂದ್ಕೋಬೇಕು. ಯಾಕಂದ್ರೆ ನಮ್ಮ ಈ ಒಂದು ನೂತನ ಸೃಷ್ಟಿಯ ಜೀವನದಲ್ಲಿ ಒಂದು ವೇಳೆ ನನ್ನ ಪ್ರಾರಂಭ ಹಿಂಗಿದ್ರೂ ಕೂಡ ನಾನು ಪಶ್ಚಾತ್ತಾಪವನ್ನ ಪಟ್ಟು ನನ್ನ ಜೀವಿತವನ್ನ ಚೇಂಜ್ ಮಾಡಿಕೊಂಡು ಆ ಒಂದು ನಿಜವಾದ ಒಂದು ಹೃದಯ, ಯಥಾರ್ಥ ಹೃದಯವನ್ನೇ ದೇವರು ಅಪೇಕ್ಷಿಸ್ತಾರೆ. ಅದನ್ನೇ ಅವರು ಅಕ್ಸೆಪ್ಟ್ ಮಾಡ್ತಾರೆ. ಅದನ್ನ ನಾವು ಹೊಂದ್ಕೊಳ್ಳೋಕೆ ದೇವರು ಕೃಪೆ ಮಾಡ್ಲಿ ಅಂತ ಹೇಳಿ ಈ ಪಾಠವನ್ನ ಇಲ್ಲಿ ಮುಗಿಸೋಣ. ಈಗ ನಾವು ಎಲ್ಲಿ ಅಂದ್ರೆ
ಅಪೋಸ್ಟಲರ ಕ್ರಿಯೆಗಳು 8ನೇ ಅಧ್ಯಾಯ 26ನೇ ವಚನದಿಂದ ದೇವರ ಚಿತ್ತ ಇದ್ರೆ ಬರುವಂತ ವಾರದಲ್ಲಿ ಇದನ್ನ ಕಂಟಿನ್ಯೂ ಮಾಡೋಣ. ದಯವಿಟ್ಟು ನೀವು ಬರೆದಿಟ್ಕೊಳ್ಳಿ. ಅಪೋಸ್ಟಲರ ಕಾರ್ಯಗಳು 8ನೇ ಅಧ್ಯಾಯ 26ರಿಂದ ನೋಡೋಣ. ಓಕೆನಾ? ಸೊ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ದೇವರ ಚಿತ್ತ ಇದ್ರೆ ಬರೋ ಒಂದು ವಾರದಲ್ಲಿ ಕೂಡ ನಾವು ಈ ಪಾಠದ ಒಂದು ನೆಕ್ಸ್ಟ್ ಭಾಗವನ್ನ ನಾವು ನೋಡೋಣ. ನಮ್ಮ ಮಧ್ಯದಲ್ಲಿರುವ ಮೋಹನ್ ರಾಜ್ ಬ್ರದರು ಪ್ರಾರ್ಥನೆ ಮಾಡ್ಬೇಕಂತ